ಯಾಕೆ ಅಳುತ್ತಿರ್ಬೇಕಂದ, ಯಾಕೆ ಅಳುತ್ತಿರ್ಬೇಕು? ಇದನ್ನು ಈ ಸಮಾಜದಲ್ಲಿ ಬೆಳೆಸಿದ ನಿರ್ಗತಿಕ ತಾಯಿ ಪಾಪಿ. ಅಳಬೇಡ ಕಂದ, ಅಳಬೇಡ. ಈ ನಿನ್ನ ಅಳುವಿನ ಕೂಗನ್ನು ಕೇಳಿದ್ರೆ ಈ ನಿನ್ನ ಎತ್ತ ಕರೆಯು ಕತ್ತರಿಸಿದಂತೆ ಆಗುತ್ತದೆ ಕಂದ, ಕತ್ತರಿಸಿದಂತೆ ಆಗುತ್ತದೆ ಕಂದ. ನನ್ನನ್ನು ಮೋಸದಿಂದ ಹೊಟ್ಟೆ ತುಂಬಿಸಿದ ಈ ಸಮಾಜದ ಕೆಟ್ಟ ರಾಕ್ಷಸರನ್ನು ಸಂಹಾರ ಮಾಡಿ ಈ ಸಮಾಜದಲ್ಲಿ ನೀನು ಒಳ್ಳೆಯ ಮಗನಾಗಿ ಬಾಳ್ಬೇಕಪ್ಪ, ಒಳ್ಳೆಯ ಮಗನಾಗಿ ಬಾಳ್ಬೇಕು. ಈ ನಿನ್ನ ಹಣೆ ಬರದಲ್ಲಿ ಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ಮನುಷ್ಯರ ಕೈಯಲ್ಲಿ ನೀನು ಸಿಕ್ಕರೆ ಅಧರ್ಮದ ದಾರಿಯಲ್ಲಿ ನಡೆಯುತ್ತಿರುವ ರಾಕ್ಷಸರನ್ನು ಸಂಹಾರ ಮಾಡಿ ಈ ಸಮಾಜದಲ್ಲಿ ನೀನು ಒಳ್ಳೆಯ ಮಗನಾಗಿ ಬಾಳಿ ಸಾಕಿದ ತಂದೆಗೆ ನೀನು ವೀರ ಕೇಸರಿಯಾಗಿ ಬಾಳ್ಬೇಕಪ್ಪ, ವೀರ ಕೇಸರಿಯಾಗಿ ಬಾಳ್ಬೇಕು. ಕ್ಷಮಿಸಿ ಬಿಡಪ್ಪ, ಈ ಪಾಪದ ತಾಯಿಯನ್ನು ಕ್ಷಮಿಸಿ ಬಿಡಪ್ಪ, ಕ್ಷಮಿಸಿ ಬಿಡ. ಎಷ್ಟೊಂದು ಅಳುತ್ತಾ ಇದೆ. ಅಮ್ಮ, ಯಾರದು ಈ ಮಗು? ಯಾರದು ಈ ಕಂದ? ಎಷ್ಟೊಂದು ಅಳುತ್ತಾ ಇದೆ. ಅಯ್ಯೋ, ಯಾರು ಇಲ್ಲವೇ? ಅಳಬೇಡ ಕಂದ. ಅಯ್ಯೋ ದೇವರೇ, ಎಂತ ಕಟುಕ ಹೃದಯದ ತಾಯಿ ಹಾಕಿದಳು ಈ ಕಂದನನ್ನು ಹುರಿಯುವ ಬಿಸಿಲಲ್ಲಿ. ಹಾಲುಗಲ್ಲಿನ ಸಿಗು ಸಣ್ಣ ಹಾಕಿದ ಆ ಕಟುಕ ಕರುಳಿನ ತಾಯಿ ಯಾರು? ಅಳಬೇಡ, ಅಳಬೇಡ ಕಂದ, ಅಳಬೇಡ. ನಾನು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಈ ಹೆಣ್ಣು ಕುಲಕ್ಕೆ ಧಿಕ್ಕಾರ. ಎತ್ತ ಕರುಳನ್ನೇ ಬೀದಿಯಲ್ಲಿ ಬಿಸಾಕುವ ಈ ಕೆಟ್ಟ ಸಮಾಜದ ಹೆಣ್ಣಿಗೆ ಧಿಕ್ಕಾರ. ಅಮ್ಮ ಭಾರತ ಮಾತೆ, ಎಂತ ಮಕ್ಕಳಿಗೆ ಜನ್ಮ ಕೊಟ್ಟೆಯಮ್ಮ ನೀನು. ಅಯ್ಯೋ, ಎಷ್ಟೊಂದು ಅಳುತ್ತಾ ಇದೆ ಈ ಕೂಸು. ನಡೆಯಪ್ಪ, ನನ್ನ ಮನೆಗೆ ಹೋಗೋಣ. ಈ ಕೆಟ್ಟ ಸಮಾಜಕ್ಕೆ ಮೆಟ್ಟಿ ನಿಲ್ಲುವ ಗಂಡು ಕಂದ. ಕೆಟ್ಟ ಕರ್ಮದ ಮೋಡಗಳಲ್ಲಿ ಮುಳುಗಿರುವ ಈ ನಿನ್ನ ಜನ್ಮಕ್ಕೆ ನನ್ನ ಧರ್ಮದ ತೊಟ್ಟಿಲಲ್ಲಿ ಹಾಕಿ ತೂಗಿ ಧರ್ಮದ ಹುಲಿಯಾಗಿ ವೀರ ಕೇಸರಿ ತರ ಸಾಕಿ
ಈ ದುಷ್ಟ ಸಮಾಜಕ್ಕೆ ತಕ್ಕ ಬುದ್ಧಿ ಕಲಿಸುವ ಗಂಡು ಹುಲಿಯನ್ನಾಗಿ ಮಾಡುತ್ತೇನೆ. ಧರ್ಮದಾರಿ ತಪ್ಪಿದ ದುಷ್ಟರ ಪಾಲಿಗೆ ಗಂಡನಾಗಿ ಮಾಡುತ್ತೇನೆ. ನಡೆ ಕಂದ, ಇಂದಿನಿಂದ ಈ ಶಿವಪ್ಪನ ಸಾಕು ಮಗ ಅಲ್ಲಪ್ಪ. ದೇವರು ಕೊಟ್ಟವರ ಪ್ರಸಾದವೆಂದು ನಿನ್ನನ್ನು ಜೋಪಾನ ಮಾಡುತ್ತೇನೆ. ನನ್ನ ಕಣ್ಣೇ ಓ ನನ್ನ ಕಣ್ಣೇ ನಿನಗಾಗಿ ನಾನು ಕಂದ, ಹಿಂದಿನಿಂದ ನೀನು ಬೀದಿಯಲ್ಲಿ ಸಿಕ್ಕ ಕೂಸಲ್ಲಪ್ಪ. ಆ ದೇವರು ಕೊಟ್ಟ ವರ ಪ್ರಸಾದವೆಂದು ನಿನ್ನನ್ನು ಜೋಪಾನ ಮಾಡುತ್ತೇನೆ. ಕಂದ, ಇಂಥ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಮೃಗಗಳ ಬಾಯಿಗೆ ಸಿಕ್ಕಿ ಹುಟ್ಟಿದ ನಿನಗೆ ನಾನು ಕಲಿಯುಗದ ರಾಮನಾಗಿ ರಮೇಶ್ ಎಂದು ನಾಮಕರಣ ಮಾಡಿ ಬೇಸುತ್ತೇನೆ. ರಮೇಶ 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 उत्तिष्ठ नरशार्दूल कर्तव्यं दैवमान्तिकम् उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमलाकान्त त्रैलोक्यम् ತಾಯಿ ಕರುಣಾಮಯಳೇ, ತಾಯಿ ಜಗದೀಶ್ವರಿ, ಭುವದೊಳಗವತರಿಸಿ ದೀನರ ಉದ್ಧರಿಸು. ಭುವದೊಳಗವತರಿಸಿ ದೀನರ ಉದ್ಧರಿಸು. ತಾಯಿ ಕರುಣಾಮಯ ಭುವದೊಳಗವತರಿಸಿ
ಜಗದೀಶ್ವರಿ, ಈ ಕಷ್ಟ ಕಾಲದಲ್ಲಿ ಈ ಬಡವರನ್ನ ಕಾಪಾಡುವುದು ನಿನ್ನ ದಯವೇ ಅಮ್ಮ. ದೊಡ್ಡಮ್ಮ, ನಿನ್ನ ನೆರಳಿನಲ್ಲಿ ನಿನ್ನ ಮಡಿಲಲ್ಲಿ ಬೆಳೆದು ಬಂದ ಈ ಭಕ್ತರನ್ನ ಉದ್ಧರಿಸು ತಾಯಿ, ಉದ್ಧರಿಸು. ನಾನಿನ್ನಲ್ಲಿ ಬೇಡುವುದಿಷ್ಟೇ, ವಯಸ್ಸಾದ ತಂದೆ ತನ್ನ ಜೀವನವನ್ನೇ ಈ ಭೂಮಿ ತಾಯಿಗೆ ಮುಡುಪಾಗಿಟ್ಟಿರುವ ನಮ್ಮಣ್ಣ ರಮೇಶನ್ನ, ಇನ್ನು ಪದವೀಧರವಾಗಿರುವ ನನ್ನ ಸತೀಶನ್ನ, ಇವರ ಬಾಳಿಗೆ ಯಾವ ಬಿರುಗಾಳಿ ಬೀಸದ ಹಾಗೆ ಕಾಪಾಡೋ ಭಾರ ನಿನ್ನೆ ಕೊಡಿದೆ ತಾಯಿ. ಮಗಳೇ ಸವಿತಾ, ಇನ್ನು ನಿನ್ನ ಪೂಜೆ ಮುಗಿದಿಲ್ಲವೇನಮ್ಮ? ಮುಗೀತು ಬನ್ನಿ ಅಪ್ಪಾಜಿ, ತೆಗೆದುಕೊಳ್ಳಿ ದೇವರ ಪ್ರಸಾದವನ್ನ. ಅಪ್ಪ, ಇಷ್ಟೊತ್ತಾದ್ರೂ ಹೊಲದಿಂದ ರಮೇಶನ್ನ ಬಂದೇ ಇಲ್ಲ. ಹೌದಮ್ಮ, ಅದ್ಯಾವ ಜನ್ಮದ ಪುಣ್ಯವೋ ಏನು, ನಮಗೆ ಬಂಗಾರದಂತ ಮಗ ಸಿಕ್ಕಿದ್ದಾನಮ್ಮ. ಹೌದಪ್ಪ, ನಿಜವಾಗ್ಲೂ ನಾವು ಪುಣ್ಯವಂತರು ಅಂತ ನನಗನಿಸ್ತಾ ಇದೆ. ಅಂತ ಅಣ್ಣನನ್ನ ಪಡಿಬೇಕಾದ್ರೆ ಯಾರಿಗಮ್ಮ ಪುಣ್ಯದ ಮಾತನಾಡುತ್ತೀರಾ? ಯಾರಿಗೆ ಯಾಕಣ್ಣ, ನಿನಗೆ ತೆಗೆದುಕೋ ದೇವರ ಪ್ರಸಾದವನ್ನ. ಹೇಳಿ ತಾಯಿ, ನೀನು 100 ವರ್ಷ ಸುಖವಾಗಿ ಬಾಳು. ಅಣ್ಣ, ನಾನು 1000 ಜನ್ಮ ಜನಿಸಿ ಬಂದ್ರೂ ನಿನ್ನ ತಂಗಿಯಾಗಿ ಜನಿಸಿ ಬರಬೇಕು ಅಂತ ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಎಂತ ಪ್ರೀತಿಯಮ್ಮ ನಿನ್ನ ಅಣ್ಣನ ಮೇಲೆ. ಈ ಪ್ರೀತಿ ಬಡ ಶಿವಪ್ಪನ ಮನೆಯಲ್ಲಿ ಸದಾ ಹೀಗೆ ಉಳಿದ್ರೆಂದು ಆ ದೇವರಲ್ಲಿ ಬೇಡುವೆ. ಅಪ್ಪ, ಅದೆಷ್ಟು ಪ್ರೀತಿ ಅಪ್ಪ ಈ ಅನಾಥನ ಮೇಲೆ. ಯಾವುದೋ ಗುಡಿಯ ಮೂಲೆಯಲ್ಲಿ ಬಿಸಾಕಿದ ಕೂಸಿಗೆ ಮರಳಿ ಜನ್ಮ ಕೊಟ್ಟ ದೇವರಪ್ಪ ನೀನು. ಈ ನಿಮ್ಮ ಋಣವನ್ನು 1000 ಸಲ ಜನಿಸಿ ಬಂದರು ತೀರಿಸಲು ಸಾಲದಪ್ಪ. ರಮೇಶ, ಅಪ್ಪ, ಮುಂದೆ ಈ ಮಾತಾಡಿದರೆ ನನ್ನಾನೆ. ಅಪ್ಪ, ಹೌದಪ್ಪ, ನಿಜವಾಗಲೂ ಆ ದೇವಿಯ ಸಾಕ್ಷಿಯಾಗಿ ಹೇಳುವನಪ್ಪ, ನೀವು ನನ್ನ ಪಾಲಿನ ದೇವರಪ್ಪ, ದೇವರು. ರಕ್ತ ಸಂಬಂಧವೇ ಇಲ್ಲದ ಸತೀಶನನ್ನು ನಿನ್ನ ಸ್ವಂತ ತಮ್ಮನಿಗಿಂತ ಹೆಚ್ಚಾಗಿ ನೋಡ್ತೀಯ. ನಿನ್ನ ಜೀವನವನ್ನೇ ತೆಗೆದು ಅವನಿಗೆ ವಿದ್ಯಾದಾನ ಮಾಡಿದೆ. ಅಪ್ಪ, ಅದು ನನ್ನ ಕರ್ತವ್ಯ. ನನ್ನ ತಮ್ಮ ಎಲ್ಲರೂ ನೋಡುವ ಹಾಗೆ ದೊಡ್ಡ ಸಹಾಯವಾಗಬೇಕು. ಅವನಿಗೆ ಎಷ್ಟೇ ಹಣ ಖರ್ಚಾದರೂ ಸರಿ, ನನ್ನ ಪ್ರಾಣ ಬಟ್ಟಿಟ್ಟಾದರೂ ಅವನನ್ನು ಓದಿಸುತ್ತೇನೆ. ಮರ್ತೇ ಬಿಟ್ಟಿದ್ದಪ್ಪ, ಹತ್ತಿ ಹಣ 10,000 ಬಂದಿದೆ. ಮೊದಲು ಯಾಚಕ್ಕಿನ ಶ್ರೀಮಂತ ಧರ್ಮರಾಜನಿಗೆ ಹಣ ಕೊಟ್ಟು ಹತ್ತಿ ಪತ್ರವನ್ನು ತೆಗೆದುಕೊಂಡು ಬನ್ನಿಯಪ್ಪ, ತೆಗೆದುಕೊಳ್ಳಪ್ಪ ಹಣವನ್ನು. ಹೌದಪ್ಪ, ಈ ಹಣದಿಂದ ಶ್ರೀಮಂತರ ಹಣ ಮುಟ್ಟಿದರೆ ಸಾಕಪ್ಪ. ಆ ದುಷ್ಟ ಶ್ರೀಮಂತರ ಸಹವಾಸ ಇನ್ನು ಮುಂದೆ ಎಂದಿಗೂ ಮಾಡಬೇಡಪ್ಪ. ಅಂತವರ ಸಹವಾಸ ಎಂದರೆ ಪದರಿನಲ್ಲಿ ಬೆಂಕಿ ಇದ್ದಾಗಪ್ಪ. ಹೌದಣ್ಣ, ಅಂತ ದುಷ್ಟರಿಂದ ನಾವು ದೂರ ಇರುವುದೇ ಒಳ್ಳೆಯದು. ಹೌದಮ್ಮ, ನಾನು ಬಯಸುವ ಅದನ್ನೇ. ಆ ದುಷ್ಟ ಸುಳ್ಳ ಮಕ್ಕಳಿಂದ ಪಡಬಾರದ ಕಷ್ಟವನ್ನು ಪಟ್ಟಿದ್ದೇವೆ. ಅದರ ಪರಿಹಾರ ಇಂದು ಒದಗಿ ಬಂದಿದೆ. ಈ ಹಣ ಕೊಟ್ಟ ಮೇಲೆ ನೋಡು ಆ ಶ್ರೀಮಂತನ ಹಠವನ್ನ. ಸರ್, ಇಲ್ಲಿ ಶಿವಪ್ಪನ ಯಾರು? ನಿಮಗೆ ಒಂದು ಕಾಗದ ಬಂದಿದೆ, ತೆಗೆದುಕೊಳ್ಳಿ. ರಮೇಶ, ಯಾರದಪ್ಪ ಕಾಗದ ನೋಡು. ಮತ್ತೆ ಯಾರ್ದು? ಸತೀಶನಿಂದ ಇರಬೇಕು. ನನಗೆ ಹಣ ಕಳಿಸ್ಕೊಡುವಂತ ಪತ್ರ ಬರೆದಿರ್ಬೇಕು. ಅವನಿಗೇನು ಗೊತ್ತು ಇಲ್ಲಿರುವ ಹಣದ ತೊಂದರೆ ಏನು ಅಂತ? ತಂಗಿ, ಆಗನ್ನ ಬರದಮ್ಮ, ಅವನು ನನ್ನ ತಮ್ಮ. ಅವನು ಓದಿದ್ರಷ್ಟೇ ಸಾಕು. ನೋಡಮ್ಮ ಏನು ಬರೆದಿದ್ದಾನಂತ. ಪೂಜ್ಯ ತಂದೆಯವರಿಗೆ, ಬೆಂಗಳೂರಿಂದ ಸತೀಶ, ನಾನು ತಿಳಿಸುವುದೇನೆಂದರೆ, ನಾನಿಲ್ಲಿ ಚೆನ್ನಾಗಿದ್ದೀನಿ. ನಾನು ಪರೀಕ್ಷೆ ಕೂಡ ಚೆನ್ನಾಗಿ ಬರೆದಿದ್ದೀನಿ. ನಾನು ಕೂಡಲೇ 10,000 ಹಣ ಬೇಕಾಗಿದೆ, ಕಳಿಸ್ಕೊಡಿ. ಇಂತಿ ನಿಮ್ಮ ಮಗ ಸತೀಶ. ಅಪ್ಪ, ಅದೇನಾಗಲಿ, ಶ್ರೀಮಂತರಿಗೆ ಕೈ ಮುಗಿದು ಕೇಳಿದ್ರಾಯ್ತು. ಮೊದಲು ತಮ್ಮನಿಗೆ ಹಣ ಕೊಡಿಸುವುದು ಒಳ್ಳೆಯದು. ನಾನು ಪೋಸ್ಟ್ ಮಾಸ್ಟರ್ಗೆ ಹೋಗಿ ಭೇಟಿಯಾಗಿ ಬರ್ತೇನಪ್ಪ. ಅಣ್ಣ, ಬೇಡಣ್ಣ. ಮೊದಲೇ ನಾವಂದ್ರೆ ಕೆಂಡ ಕಾರುವ ಆ ಶ್ರೀಮಂತರು. ಈಗ ಹಣ ಇಲ್ಲ ಅಂತ ಹೇಳಿದ್ರೆ ನಮ್ಮ ಹೊಲವನ್ನೇ ನುಗ್ಗಿ ಹಾಕ್ಬಿಡ್ತಾರೆ ಅವರು. ಹೌದಪ್ಪ,
ಆ ದುಷ್ಟ ಶ್ರೀಮಂತರ ಎದುರಕೊಂಡು ಬದುಕುವುದೆಂದರೆ ಚಂಡಮರಲಲ್ಲಿಟ್ಟುಕೊಂಡಂತೆ. ಅದಕ್ಕೆ ಮೊದಲು ಈ ಹಣ ಸೊಕ್ಕಿನ ಶ್ರೀಮಂತರಿಗೆ ಕೊಟ್ಟರಾಯ್ತು ನಡಿಯಪ್ಪ. ಬೇಡಪ್ಪ, ಇಲ್ಲಿವರೆಗೆ ಕಲಿಸಿದ ವಿದ್ಯೆ ಹಾಳಾಗುತ್ತೆ. ಮೊದಲು ತಮ್ಮನಿಗೆ ಹಣ ಕಳಿಸುವುದು ಒಳ್ಳೆಯದು. ಎಂತ ಹುಚ್ಚು ಪ್ರೀತಿಯಪ್ಪ ನಿನ್ನ ತಮ್ಮನ ಮೇಲೆ. ತಮ್ಮನೆಂದರೆ ನಿನ್ನ ಪ್ರಾಣಕ್ಕಿಂತ ಹೆಚ್ಚೆಂದು ಪ್ರೀತಿಸುವ ನಿನಗೆ ಅವನೇನು ಮಾಡುವನು? ಅವನು ಕೇಳಿದಾಗೆ ಹಣ ಕಳಿಸಿದರೆ ಮುಂದೆ ನಿನ್ನ ಸ್ಥಿತಿ ಏನಪ್ಪ? ಶಿವಪ್ಪ, ಏನ್ ಬಾಳ ವಿಚಾರ ಮಾಡಕತ್ತಿದಿ? ಮಗಳ ಮದುವೆ ಏನ್ರ ಹುಡಿ ಏನು ಮತ್ತೆ? ಇಲ್ಲ ಶೆಟ್ರಿ, ನಿಮ್ಮ ಸಾವುಕಾರ ಬಗ್ಗೆ ವಿಚಾರ ಮಾಡ್ತಿದ್ವಿ. ವಿಚಾರ ಮಾಡ್ತಿದ್ದೆ? ವಿಚಾರ ಮಾಡ್ತಿದ್ದೆ ಅಂದ್ರೆ ಬಾ ಒಳ್ಳೇದಾತಲ್ಲೋ ತಮ್ಮ. ಅದ ನಮ್ಮ ಸಾವುಕಾರ ಅದಾರಲ್ಲ ಧರ್ಮರಾಜರ, ಅವ್ರ ಸಾಲದ ಬಗ್ಗೆ ಕೇಳಕ್ ಬೇಕು ನೋ ತಮ್ಮ. ಅದು ಏನೋ 10,000 ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಒಂದು 17,000 ಆಗೈತಿ. ಹಣ ಕೊಡ್ತೀರೋ ಅಥವಾ ಬಾರ ಕೊಟ್ಟಿದ್ದು ಹೊಲ ಬಿಡ್ತೀರೋ ಶಿವಪ್ಪ ಅಂತ ಕೇಳಕ್ ಕಳಿಸ್ತಾರೋ ತಮ್ಮ. ಏನಂತ ವಿಚಾರ ಮಾಡ. ಶೆಟ್ರೆ, ಏನು ಹೇಳ್ತಿರುವ್ರಿ ನೀವು? ನಾನು 10,000 ತಂದಿದ್ದು ನಿಜ, ಆದರೆ ತಿಂಗಳ ಬಡ್ಡಿ ಕೊಡ್ತಾ ಬಂದಿದ್ದೇನೆ. ನೀವು ನೋಡಿದ್ರೆ 17,000 ಎನ್ನುತ್ತೀರಿ. ಸೆಟ್ರೆ, ಹಣದ ಬಡ್ಡಿ ಕೊಟ್ಟು ಇನ್ನು ತಿಂಗಳು ಸಹ ಗತಿಸಿಲ್ಲ. ಈಗ ಇಷ್ಟೊಂದು ಹಣ ಕೇಳಿದ್ರೆ ಕೊಟ್ಟು ಬಿಡುವರು ಅಂತ ನಿಮ್ಮ ಸಾವುಕಾರ ತಿಳಿದಿದ್ರೆ ಅದು ಅವನ ಭ್ರಮೆ ಅಂತ ಹೇಳಿ. ಅಯ್ಯೋ ತಮ್ಮ ರಮೇಶ, ನೀನೇನು? ಅವರು ಶ್ರೀಮಂತರು ತಮ್ಮ, ಅವ್ರು ಶ್ರೀಮಂತರ. ಅಂದರೆ ನಿಮ್ಮ ಮಾತು ಬಡವರೆಂದರೆ ಸುಳಿಯುತ್ತಿರುವ ದನ ಎನ್ನುವುದು ತಿಳಿದರೆ ನಿಮ್ಮ ಸಾವುಕಾರ. ಏಯಪ್ಪ ತಮ್ಮ, ಕೊಡ್ಲಿ ಯಾಕೋ ಮೇರೆ ಕೈಯಾಗ ಇಳಿಸ್ಲಿಯಪ್ಪ ತಮ್ಮ, ಇಳಿಸ. ಕೊಡೋದಾದ್ರ ಕೊಡ, ಎಲ್ಲ ಬಾರ ಕೊಟ್ಟಿದ್ದೋಲ ಐತಲ್ಲ ಬಿಟ್ಟು ಬಿಡ್ರಿ. ಏನಂತ ಶಿವಪ್ಪ? ಶೆಟ್ರೆ, ಎಂತ ಮಾತನಾಡುತ್ತಿರುವಿರಿ? 10,000ಕ್ಕೆ 10 ಲಕ್ಷ ಕಿಮ್ಮತ್ತಿನ ಹೊಲ ಬೀಳುವುದೇ? ನನಗೂ 2 ಹುಲಿ ಅಂತ ಮಕ್ಕಳಿದ್ದಾರೆ ಶೆಟ್ರೆ. ಸೆಟ್ರೆ, ನಿಮ್ಮ ಜೊತೆ ಏನು ಮಾತು? ನಾವೇ ಬಂದು ಭೇಟಿ ಆಗ್ತೀವಿ ನಿಮ್ಮ ಸಾವುಕಾರ್ಗೆ. ಅಂದ್ರ ನನಗೇನು ಕಿಮ್ಮತ್ತಿಲ್ಲ ಇಲ್ಲೇ ತಮ್ಮ. ಇವತ್ತು 2 ಒಂದು ಮಾಡ್ಕೊಂಬ ಅಂತ ಕಳಿಸ್ಯಾರ ನಮ್ಮ ಸಾವುಕಾರ. ಶೆಟ್ರೆ, ಮಳೆ ಇಲ್ಲದ ಕಾರಣ ಬೆಳೆಯೆಲ್ಲ ಕೈಕೊಟ್ಟು ನಮಗೂ ಹಣದ ತೊಂದರೆ ಇದೆ. ಅದರೊಳಗೂ ಸಿಟಿಯಲ್ಲಿ ಓದುವ ಮಗ. ಹೀಗಾಗಿ ಏನೋ ಶಿವಪ್ಪ, ನಮ್ಮ ಸಾವುಕಾರ ಸಾಲಕ್ಕಿಂತ ನಿನ್ನ ಮಗನ ಓದ್ ಮುಖ್ಯ ಆಯ್ತು ಇಲ್ಲಿ. ಸೆಟ್ರೆ, ನಮ್ಮ ಮನೆ ವಿಷಯ ನಿಮಗೆ ಯಾಕೆ? ಹೇಳಿದ್ದೀವಲ್ಲ ನಾವೇ ಬಂದು ಭೇಟಿ ಆಗ್ತೀವಿ ಅಂತ. ಕತ್ತೆಗೆ ಲತ್ತೆ ಪೆಟ್ಟು ಎನ್ನುವ ಹಾಗೆ ಪದೇ ಪದೇ ಹೇಳುವ ಇವರಿಗೆ ಹೇಗೆ ಗೊತ್ತಾಗ್ಬೇಕು ಬಡವರ ತೊಂದ್ರೆ ಏನು ಅಂತ? ಏ ತಂಗಿ, ನೋಡಾಕ ಚೋಟದ್ದೇ ಇಲ್ಲ, ನನ್ನ ಕತ್ತೆಂತಿ ನೋಡ್ಸಿವಪ್ಪ. ನಿನ್ನ ಮನೆ ನಾನೇನು ಭಿಕ್ಷೆ ಬಿಡಕ್ ಬಂದಿಲ್ಲ, ಅನಾವಶ್ಯ ಬಂದಿರಿ. ಎಷ್ಟೆಲ್ಲ ನಿನ್ನ ಸೊಕ್ಕಿನ ಮಕ್ಕಳಿರುವಾಗ ಸೊಕ್ಕು ಬರೋ ನಾವೇನು ಯಾವ ಶ್ರೀಮಂತರ ನಾಯಿ ಕೆಳಗೆ ಬೀಸುವ ಅನ್ನ ಸೊಕ್ಕು ಬಂದಿಲ್ಲ ಸೆಟ್ರೆ. ಶ್ರಮ ಪಟ್ಟು ದುಡಿಯುತ್ತೇವೆ, ಈ ಭೂಮಿ ತಾಯಿ ಮಕ್ಕಳಾಗಿ ಊಟ ಮಾಡುತ್ತೇವೆ. ಅಂದ್ರ ನೀ ಏನಂತಿಲ್ಲ ತಮ್ಮ, ನೀನು ನಾ ಎಂದಿ, ನಿಮ್ಮ ತಂಗಿ ಕತ್ತಿ ಅಂದ್ಲು. ಅಂದ್ರ ನಮ್ನೇನು ಶ್ರೀಮಂತರ ಮನೆ ನಾ ಅಂತ ತಿಳಿಯನ್ಲಿ? ನನಗೆ ಅವಮಾನ ಅದಿ ಮನ್ಯಾಗ ಒಂದು ಕ್ಷಣ ನಿಲ್ಲಲ್ಲ. ನನಗೆ ಅವಮಾನ ಮಾತಾಡಿದ್ರಲ್ಲಿ ಈ ಶಕ್ತಿ ಮನಸ್ಸು ಮಾಡಿದ್ರ ಆ ದೇವ್ರ 3ನೇ ಕಣ್ ತೆರೆದಂಗ ಇನ್ನು ಮುಂದೆ ನೋಡ್ಲಿ ನಿಮ್ಮ ನಾಟಕನ. ಶೆಟ್ರೆ, ಹಾಗೆ ತಿಳಿಯಬೇಡಿ. ಏನೋ ಸಣ್ಣ ಮಕ್ಕಳು ಬಾಯ್ ತಪ್ಪೆಂದ್ರು ಅಷ್ಟೇ. ಶಿವಪ್ಪ, ಲಾಲಿ ಆಡೋ ಮಕ್ಳೆಲ್ಲ ಲವ್ ಲವ್ ಅನ್ನೋ ಈ ಕಾಲದಾಗ ಸಣ್ಣವ್ರು ಏನ್ ಶಿವಪ್ಪ ಇವ್ರ? ನನಗೆ ಅವಮಾನದಿ ಮನ್ಯಾಗ ಒಂದು ಕ್ಷಣ ನಿಲ್ಲಲ್ಲ. ಬರ್ರಿ ಹೋಗ್ರಿ, ನಿಮ್ಮಂತ ಗೊಡ್ಡ ಬೆದರಿಕೆಗೆ ಎದುರುವ ಗಂಡು ನಾನಲ್ಲ. ಅದೇನು ಹೇಳ್ತೀಯೋ ಹೇಳು, ನಾನು ನೋಡೇ ಬಿಡುತ್ತೇನೆ. ತಮ್ಮ, ನಾನು ಮಲ್ಲಪ್ಪ ಶೆಟ್ಟಿ ಅಂದ್ರ ಇಂದ ಚಿತ್ರ ಮಾಡಿದ ನಮ್ಮ ಮಲ್ಲಪ್ಪ ಶೆಟ್ಟಿ ಅಂದ್ರ ನಮ್ಮ ಕಾಸು ದೊಡ್ಡಪ್ಪನ ಮಗಲೇ. ಅಂದ್ರ ನಾನು ಅವ್ರ ಅಣ್ಣ. ನನ್ನ ಎದುರಾಕೊಳ್ಳೋದು ಒಂದ, ನಿಮ್ಮ ಮನೆ ಬೆಂಕಿಡೋದು ಒಂದ. ಹೊರತೀರಿ ಶಿವಪ್ಪ. ರಮೇಶ, ನೀನು ತಪ್ಪು ಮಾಡಿಬಿಟ್ಟೆಯಪ್ಪ. ಹಾಗೆಲ್ಲ ಮಾತನಾಡಬಾರದಿತ್ತು.
ಇನ್ನು ಮುಂದೆ ಏನು ಕಾದಿದೆಯೋ ಏನು, ನಡೀರಿ ಹೋಗೋಣ. ಅಪ್ಪ ಇಂಥದಕ್ಕೆಲ್ಲ ಎದುರಿದ್ರೆ ಊರು ಬಿಟ್ಟು ಹೋಗಬೇಕಾಗುತ್ತೆ. ಎದರಬೇಡಪ್ಪ, ನಾನಿದ್ದೇನೆ, ಎದರಬೇಡ. ಸಿಕ್ಕಿಕೊಂಡು ತೂರಾಡಬೇಕಾಗಿದೆ. ಬಡಾಸು ಅಪ್ಪನ ಪಾಲು. ಮನೆತನದ ಬೇಗಿಲಿ ಬೆಳೆದ ಬಂಗಾರದ ಜಿಂಕೆ ಬಡಾಸು ಅಪ್ಪನ ಮಗಳು ಸವಿತಾ. ಅರಳಿದ ಗುಲಾಬಿಯನ್ನು ನೋಡಿದಾಗಲೇ ತೆಪ್ಪಿದೆ ನನ್ನ ಮನದಲ್ಲಿ ಪ್ರೇಮ ಕಾಮದ ಕಿಡಿಗಳು. ಸವಿತಾ, ನೀನು ಈ ಶ್ರೀಮಂತ ಧನರಾಜನಿಗೆ ಒಲಿದು ಬಂದರೆ ಬಂಗಾರವಾಗುವುದು ನಿನ್ನ ಪಾಲು. ಒಂದು ವೇಳೆ ನನಗೆ ಎದುರಾದರೆ ಬಿರುಗಾಳಿಯಾಗಿ ಬರೆದ ನಿನ್ನ ಹಣೆ ಬರದಲ್ಲಿ ಕಿಡಿಯಾಗೆ ಕಾಡದೆ ಬಿಡುವಲ್ಲ. ಕಾಲ್ ಕೆಟ್ಟೋತ ಅವನವನು ಒಪ್ಪ ತುಟಕ್ ಗತಿ ನನ್ನ ಮಕ್ಕಳು ಈ ಮಲ್ಲಪ್ಪ ಶೆಟ್ಟಿನ ನಾ ಈ ಕತ್ತಿ ಅಂತ ನಾಮಕರಣ ಮಾಡಿದ್ರಲ್ರಿ. ಛೇ ಎಂತ ಅವಮಾನ ಅಂತೀನಿ ಅಲ್ರಿ. ನನಗೆ ಬ್ಯಾಡ್ರಿ, ಈ ನನ್ನ ಬಿಳಿ ಕೂದನ ಕಿಮ್ಮತ್ ಬ್ಯಾಡೇನ್ರಿ. ಇನ್ ನೋಡ್ರಿ, ಈ ಮಲ್ಲಪ್ಪ ಶೆಟ್ಟಿನ ಎದುರಕೊಂಡರ ಗತಿಯ ಬಿರುಗಾಳಿಯಲ್ಲಿ ಸಿಕ್ಕೊಂಡ ತೂರಾಡಿದ ಗಾಳಿ ಪುಡತರ ಮಾಡಿಲ್ಲ. ನನ್ನ ಹೆಸರು ಮಲ್ಲಪ್ಪ ಶೆಟ್ಟಿನ ಅಲ್ಲ. ಲೇ ಶಿವ್ಯ, ಬೀದಿಯಲ್ಲಿ ಸಿಕ್ಕ ಅನಾಥ ಮಗನ ಕಟ್ಟಿಕೊಂಡು ಮೆರಿತಲ್ಲ ಮಗನ, ಮೆರಿಲೆ ಇದ ವಿಚಾರಕ ನಮ್ಮ ಸಾವುಕಾರ ಮುಂದೆ ಇದನ್ನ ಹೇಳಿ ಒಂದು ಗತಿ ಕಾಣಿಸ್ತೀನಿ ಲೇ ಮಗನ. ಇನ್ನು ಮುಂದೆ ಹತ್ತಿರ ಬೆಂಕಿ ಸ್ವಲ್ಪ ಶುರುವಾತಿಯ ಕ್ರಾಂತಿ ಬರ್ತೀನಿ.
ह्यदायि धर्मस्य ग्लानिर्भवति भारत अभ्युत्थानमधर्मस्य तदात्मनं सृजाम्यहम्। परित्राणाय साधूनां विनाशाय च दुष्कृतम् धर्म संस्थापनार्थाय संभवामि युगे युगे। धर्मराज, श्रीमंत धर्मराज, ಧರ್ಮರಾಜ ಎಂದರೆ ದೇವರೆಂದು ತಿಳಿದ ಈ ಊರ ಜನರಿಗೆ ಹಿಟ್ಟ ಮಾಂಸಡಿಗಾಗಲೇ ಗೊತ್ತು ಇದೊಂದು ವಿಷ ತುಂಬಿದ ಸರ್ಪವೆಂದು। ಹೋದರು ನನ್ನ ಎದುರು ನಿಂತು ಮಾತನಾಡುವ ಗುಂಡು ಇನ್ನೂ ಹುಟ್ಟಿಲ್ಲ, ಮುಂದೆ ಹುಟ್ಟೋದು ಇಲ್ಲ। ಈ ಹಳ್ಳಿಯ ಜನರನ್ನು ಮಳ್ಳು ಮಾಡಿ ಧರ್ಮರಾಜನೇ ದೇವರೆಂದು ಪೂಜಿಸುವ ಮಾಡಲಿಲ್ಲ। ನನ್ನ ಹೆಸರು ಧರ್ಮ ಧರ್ಮ ಧರ್ಮರಾಜನೇ ಅಲ್ಲ। ಛೇ ಅವಮಾನ ರೀ ಸೌಕರ್, ಅವಮಾನ ಎಂತ ಅವಮಾನ ಅಂತೀನಿ। ಒಟ್ಟಿ ಭೂಮಿ ಮ್ಯಾಗ ಬಂದಾಳಿದ್ರ ಇಂಥ ಅವಮಾನ ಆಗದಿಲ್ ಬಿಡ್ರಿ। ಛೇ ಆದ್ರ ಬಡ ಶಿವ ನನ್ನ ಮಾನ ಕಳೆದ್ರಿ ಸೌಕರ್, ನನ್ನ ಮಾನ ಕಳೆದ। ಏನದು ಹುಚ್ಚರ ಇದ್ದ ವಿಷಯ ನೇರವಾಗಿ ಆ ಶಿವಪ್ಪ ಏನಾದರೂ ಅಂದರೆ ಅದ ಶಿವಪ್ಪ ಅಂದನ್ರಿ। ಏನಂದ ಬಡ ಪಿಂಡ ಇದನ್ನ ನೋಡ್ರಿ ನನ್ನ ಮಗ ಸಟ್ಟಿ, ನಾನು ತಿಂದು ಉಳಿದ ಹಣ್ಣಗಳಿನಲ್ಲಿ ಜೀವನ ಮಾಡುವ ನಾಯಿ ನನಗೆ ಈ ಶ್ರೀಮಂತ ಧರ್ಮರಾಜನಿಗೆ ಮಗ ಅಂದರೆ ಅವನು ಬರಲಿ, ಅವನ ದೇಹವನ್ನು ತುಂಬಿತು ನಮ್ಮ ಮನೆಯ ನಾಗಿ ಹಾಕುತ್ತೇನೆ। ಸಟ್ಟೆ ಎಳೆದುಕೊಂಡು ಬನ್ನಿ ಆ ಬಡ ನಾಯಿಯನ್ನು। ಅಲ್ರೇ ಸೌಕರ, ನನಗಂದಿದ್ದ ಹಳ್ಳಿ ಆದ್ರೆ ದೇವ್ರಂತ ಪೂಜೋ ನಿಮಗ ಛೇ ಅಣ್ಣಾಗ ದನಿಗ ಮಗ ಅಂದಲ್ರಿ ಅಪ್ಪ। ಇದು ನೀವು ಸ್ವಲ್ಪ ವಿಚಾರ ಮಾಡ್ಬೇಕ್ರಿ, ವಿಚಾರ ಮಾಡ್ಬೇಕ। ಸಟ್ರೆ ಕೆರಳಿಸಬೇಡಿ ಹುಲಿಯನ್ನು, ಬರುವ ದಾರಿಯನ್ನೇ ಕಾಯುತ್ತಿದ್ದೇನೆ ಆ ಬಡ ನಾಯಿಯನ್ನು। ಅಲ್ರೇ ಸೌಕರ, ಆ ಶಿವಪ್ಪ ಸಾಕ್ಯಾನಲ್ರಿ, ಅವನವನು ಎಲ್ಲೋ ಬಿದ್ದ ಪಾಪದ ಪಿಂಡ ಅಲ್ಲೇ ಆ ನನ್ನ ಮಗ ಏನ್ ಮೆರ್ತೇನ್ರಿ ಅವ ಅಲ್ರಿ, ಆ ನನ್ನ ಮಗ ಏನಂದ ಗೊತ್ತೇನ್ರಿ? ಸಟ್ರೆ ಏನಂದೋ ಪಿಂಡ ಛೇ ನನ್ನಿಂದ ಹೇಳ್ದಾಗಲ್ ಬಿಟ್ಟಿದ್ದೀನ ಸೌಕರ। ಯಪ್ಪ ನಿಮ್ಮನ್ನ ಮೆಟ್ಟಿ ಹೇಳ್ತೀನಂದ್ರಿ ಸಟ್ಟಿ ಹಾಗಂದನೋ ಸೂಳೆ ಮಗ। ಸಟ್ಟಿ ನನ್ನ ಹೊಡಲಿಗೆ ಬೆಂಕಿ ಬಿದ್ದಂತಾಯಿತು। ಈ ಊರಲ್ಲಿ ನನ್ನ ನೆರಳು ಕಂಡರೆ ಸಾಕು ನಾಯಿ ಹೋಗುವ ನಾಯಿಗಳು ನನಗೆ ಹೆದರಾದವೆ। ಎದುರಾದ ನಾಯಿಗಳನ್ನು ಈ ನಿಂತನೆ ಕಂಬಕ್ಕೆ ಕಟ್ಟಿ ಮೈ ಚರಮಸುಲು ಹಾಕಿದ್ದು ಈ ಊರಿನಿಂದ ಹೊರ ಹಾಕಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ। ನಮಸ್ಕಾರ ಶ್ರೀಮಂತರಿಗೆ। ನಮಸ್ಕಾರ, ಬೆಂಕಿ ಹಾಕುವ ನಿನ್ನ ನಮಸ್ಕಾರಕ್ಕೆ। ಶ್ರೀಮಂತರೇ, ಇದ್ಯಾವ ಮಾತಂತಾಡುತ್ತಿದ್ದೀರಿ? ಮಾತು ಯಾವುದು? ಶಿವಪ್ಪ ಸಾವಿರಾರು ಜನ ನನ್ನ ಮನೆ ಮುಂದೆ ತುತ್ತು ಅನ್ನಕ್ಕೆ ಸಾರು ಹಿಡಿದು ನಿಂತು ತಿನ್ನುವಾಗ ಗಂಜಿಗೆ ಗತಿ ಇಲ್ಲದ ನೀನು ನನಗೆ ಸಿಕ್ಕಂತೆ ಮಾತನಾಡಿದೆ ಅಂತೆ। ಹಿಂದೆ ಇರುವ ನಿನ್ನ ಮಗನ ಬಲವೋ ಇಲ್ಲ ಬಡತನದ ಸೊಕ್ಕೋ? ಇಲ್ಲ ಶ್ರೀಮಂತರೇ, ಅಂತ ವಿಷಯ ಯಾವುದೂ ನಡೆದಿಲ್ಲ। ಅದು ಅಲ್ಲದೆ ಹುಲಿಯಂತೆ ಇರುವವರು ನೀವು
ಹಸುವಂತೆ ಇರುವವರು ನಾವು, ಅದು ಬಿಟ್ಟು ನಾವು ನಿಮಗೆ ಅಂದ್ರ ಏನು ಶಿವಪ್ಪ, ನಾನು ಬಂದು ನಮ್ಮ ಶ್ರೀಮಂತರ ಮುಂದೆ ಸುಳ್ಳು ಏನಂತಾನೆ ಅಲ್ಲಲೇ ಇವ ನಿನ್ನ ಮಗ ಏನಂದಲೇವ? ಸೆಟ್ರೆ ನಾಲಿಗೆ ಬಿಗಿರಲಿ, ನಿಮ್ಮಷ್ಟು ವಯಸ್ಸು ನಮ್ಮ ತಂದೆಗೂ ಆಗಿದೆ. ಮರಳೆ ನಿಮಗಿಲೆ ಎಂದರೆ ದೂರ ಹೋದಿತ್ತು ಎತ್ತರ. ಯಾಕೋ ಏನ್ ಮಾಡವ? ಬಾಳ ಮಾತಾಡ್ತೀಯ ಶಿವ್ಯ ಅಂತೀನಿ, ಏನ್ ಮಾಡೋ ನೀನು? ಶಟ್ರೆ ಮುಂದೆ ಬಂದಿದ್ದ ಆದ್ರ ಕಾಲಾಗಿರುವ ಕೈಯಾಗ ಬರ್ತಾವು. ಬಹಳ ಸ್ಟ್ರಾಂಗ್ ಐತ್ರಿ ಹುಡುಗಿ. ನೋಡಿದ್ರೇನ್ರಿ ಸೌಕರ ಇವ್ರ ಆಡ ಮಾತು. ನೀವಿದ್ದಾಗ ಇನ್ನೆಲ್ಲ ಮಾತಾಡ್ತಾರ ಅಂದ್ರ, ನೀವಿರ್ಲಾರ್ದಾಗ ಏನೇನ್ ಅಂದಿರ್ಬೇಕು ಸ್ವಲ್ಪ ವಿಚಾರ ಮಾಡ್ರಿ. ಸೆಟ್ರೆ ನೀವು ಹಿಂದಕ್ಕೆ ಬನ್ನಿ. ಶಿವಪ್ಪ, ಇಂದು ಎರಡರಲ್ಲೊಂದು ಆಗಲೇಬೇಕು. ಒಂದು ನಿನಗೆ ಕೊಟ್ಟ ಹಣ, ಎಲ್ಲ ನಿನ್ನ ಹೊಲ. ಇದಕ್ಕೆ ತಪ್ಪಿದರೆ ನಿನ್ನ ಹಣ. ವಿಚಾರ ಮಾಡು. ನೋಡಿ ಸೌಕರ್ಯ, ನನ್ನ ಪರಿಸ್ಥಿತಿ ನಿಮಗೂ ತಿಳಿದೇ ಇದೆ. ಆದರೆ ತಪ್ಪದೆ ಮುಂದಿನ ಬೆಳಗ್ಗೆ ನಿಮ್ಮ ಹಣ ಕೊಡುತ್ತೇನೆ. ಅದಕ್ಕೂ ಮೀರಿ ನನ್ನ ಪ್ರಾಣದಿಂದ ನಿಮ್ಮ ಸಾಲ ಮುಟ್ಟುತ್ತೆ ಅಂದರೆ ಅದು ನಿಮ್ಮ ಕೈಯಲ್ಲೇ ಇದೆ ಶ್ರೀಮಂತರೇ. ಅಪ್ಪ, ಏನಂತ ಆಡ್ತೀಯ ಮಾತು? ಶ್ರೀಮಂತರ ಹಣಕ್ಕಾಗಿ ನಾವೇನು ಪ್ರಾಣ ಕೊಡಲು ನಾವೇನು ಕೈಯಲ್ಲಿ ಬೆಳೆ ತೊಟ್ಟಿಲ್ಲ. ಮುಂದಿನ ಪೀಕಿಗೆ ಕೊಡ್ತೀವಿ, ಅವರ ಬಡ್ಡಿ ಸಮೇತ. ಕೊಟ್ಟಾಗ ಇಸಿದುಕೊಳ್ಳಲು ಅದೇನು ಧರ್ಮಸ್ಥಳದ ದಾನದ ಹಣವಲ್ಲ. ಇಂದು ಸೂರ್ಯ ತನ್ನ ತಾಯಿ ಗರ್ಭದೊಳಗೆ ಹೋಗೋದು ಒಳಗೆ ಹಣ ಇಲ್ಲ, ನಿಮ್ಮಿಬ್ಬರ ಹಣ. ಬೇಡಿ ಶ್ರೀಮಂತ್ರೆ, ಬೇಡಿ, ನಿಮಗೆ ಕೈ ಮುಗಿದು ಬೇಡ್ಕೊತೀನಿ. ದಯವಿಟ್ಟು ಇಂಥ ಮಾತುಗಳನ್ನ ಮಾತಾಡಬೇಡಿ ನೀವು. ಅಲ್ಲ ಯಾಕವ್ವ ತಂಗಿ, ಕಣ್ಣೀರ್ ನಾಟಕ ಬಾಳ ಚಂದ ಮಾಡ್ತೀವಿ ಬಿಡ. ಶಕ್ತಿ ಮಾತು ನೆಟ್ಟಗಿರಲಿ. ನಿಮ್ಮ ಹಣ ಇನ್ನು 15 ದಿನದಲ್ಲಿ ತಂದು ಕೊಡುತ್ತೇನೆ. ಶ್ರೀಮಂತರೇ, ಅದಕ್ಕೆ ಮೀರಿದ್ರೆ ಏನು ಮಾಡುತ್ತೀರೋ ಮಾಡಿ. ಹೊಲದ ಕಾಗದಕ್ಕೆ ಮಾತ್ರ ಸಹಿ ಹಾಕುವುದಿಲ್ಲ. ನಿನಗೇಕೆ ಬೇಕೋ ಆ ಹೊಲದ ವಿಷಯ? ನಿನ್ನ ಜನ್ಮಕ್ಕೆ ಕಾರಣ ಗೊತ್ತಿರದ ಕೂಸು ನೀನು. ಶ್ರೀಮಂತರೇ, ನನ್ನ ಪ್ರಾಣದ ಜೊತೆ ಆಟವಾಡಿದರೂ ಸುಮ್ಮನಿರುವೆ. ಆದರೆ ನನ್ನ ಮಗನಿಗೇನಾದರೂ ಅಂದರೆ ನಾನು ಸುಮ್ಮನಿರಲ್ಲ. ಶಿವಪ್ಪ, ನಿನಗೇಕೆ ಬೇಕು ಬೀದಿಯ ಪಿಂಡದ ಕೂಸಿಗೆ ಕರುಣೆ? ಯಾವುದೋ ಗಂಡಸಿನ ಕೋಮಕ್ಕೆ ಸೆರಗೋಸಿದ ಸೂಳೆ ಇವನ ತಾಯಿ. ಲೇ ದುಷ್ಟ ಸೂಳೆ ಮಗನೇ ಶ್ರೀಮಂತ, ನನ್ನ ಹೆತ್ತವರ ಬಗ್ಗೆ ಮಾತನಾಡಿದೆಯೋ ಬಂದ ಶ್ರೀಮಂತ. ಹೆಂಗೋ ನಿನ್ನ ಕತೆ ಮುಗಿತು. ರಮೇಶ, ಅವರ ಮೇಲೆ ಕೈ ಮಾಡಿದರೆ ನನ್ನ ಆಣೆ. ಅಪ್ಪ, ಎಂತ ಕೆಲಸ ಮಾಡಿಬಿಟ್ಟಿಯಪ್ಪ. ಇಂಥ ಪಾಪಿ ಮಕ್ಕಳನ್ನು ಮುಗಿಸಲೇಬೇಕು. ಇಂಥವರಿಂದ ಎಷ್ಟೋ ಬಡಪಾಯಿಗಳು ಬೀದಿಯಲ್ಲಿ ಜೀವನ ಸಾಗಿಸುತ್ತಿದ್ದಾರೆ. ಇಂಥವರಿಂದ ಏನೂ ಆಗಬೇಕಾಗಿಲ್ಲಪ್ಪ. ಬೇಡ ಅಣ್ಣ, ನಡಿ ಅಣ್ಣ, ನಾವು ಮನೆಗೆ ಹೋಗೋಣ, ನಡಿ. ಕರ್ಮದ ಪಿಂಡ ಇಂದು ಈ ಶ್ರೀಮಂತ ಧರ್ಮರಾಜನ ಮೇಲೆ ಕೈ ಮಾಡಿದೆಯಲ್ಲ, ಇನ್ನು ನಿನ್ನ ಕೊನೆ ಉಸಿರು ಎಳೆದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಪುಂಡ ಹುಡುಗನನ್ನು ಬೆಳೆಸಿ ಬಂಟ ಸ್ಥಳಕ್ಕಿಳಿದೆಯ ಮಗನೇ. ಶಕ್ತಿ, ಕರಿಯ ಮರೆಯನನ್ನು ಕಟ್ಟು ಈ ಕಂಬಕ್ಕೆ ಈ ಬಡ ನಾಯಿಯನ್ನು. ನಾ ಮೆಟ್ಟ ಕೂಟುಗಾರನಿಂದ ಹೊದ್ದು ಸಕ್ಕು ಮುರಿತ್ತೇನೆ. ಆಯ್ತ್ರಿ ಸಗರ, ಕರಿತಿ ನಮ್ ಕರಿಯ ಮರಿಯನ್ನ. ಅಪ್ಪ, ನೀವು ಮನೆಗೆ ಹೋಗಿ. ಇವತ್ತು 10,000ರಿಂದ ಹತ್ತಿ ಹೋಗಲಿ ಬೆಂಕಿ. ಆ ಬೆಂಕಿಗೆ 10 ಹೆಣಗಳ ಉಳಿದರೂ ಸರಿ, ನಾನು ನೋಡೇ ಬಿಡ್ತೇನೆ. ಬೇಡಪ್ಪ ರಮೇಶ, ಶ್ರೀಮಂತರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ನಮಗೇಕೆ ಬೇಕಪ್ಪ ಇವರ ಜೊತೆ ಕಾರಸ್ಥಾನ? ಹೌದಣ್ಣ, ಅಷ್ಟೇ ಮಾಡು. ನೋಡಿ ಶ್ರೀಮಂತ್ರೆ, ಆದದ್ದಾಯ್ತು, ಎಲ್ಲ ಮರ್ತ್ಬಿಡಿ, ನಮ್ಮನ್ನ ಕ್ಷಮಿಸ್ಬಿಡಿ.
ಕ್ಷಮೆ ಯಾವ ಕ್ಷಮೆ? ಯಾರಾಗ ಕೊಂಡ ಗಂಡಸರಿಗೆ ಸೆರಗಾಸಿದ ಸೂಳೆ ಮಗನ ಎಷ್ಟು ಸತ್ತಿರಬೇಕು? ಒಳ್ಳೆ ರಕ್ತದಿಂದ ಬಂದ ನನಗೆಷ್ಟಿರಬಾರದು ಸಕ್ಕು. ಶ್ರೀಮಂತ ಸೂಳೆ ಮಗ ಎನ್ನುವ ನೀನು ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸಿ ರಕ್ತದ ಹೋಗುವನ್ನು ಆಡುತ್ತಿದ್ದೆ. ಆದರೆ ನನ್ನ ತಂದೆ ತನ್ನ ಮೇಲೆ ಆನಿಟ್ಟಿದ್ದಾನೆಂದು ಸುಮ್ಮನಿದ್ದೇನೆ. ಅದು ಏನ್ ಮಾಡ್ತೀಯೋ ಮಾಡು, ನಾನು ನೋಡೇ ಬಿಡುತ್ತೇನೆ. ನನ್ನ ತಂದೆ ತಾಯಿ ಹೆಸರಿಟ್ಟು ಹೆದರಿದರಂತೆ ನನ್ನ ಹೆಸರು ಕರೆಯಲು. ಹಂತದಲ್ಲಿ ನನಗೆ ನೀನು ಹೆಸರಿಟ್ಟು ಕೋರಿದೆಯಲ್ಲೋ, ಇಂದು ನಿನ್ನ ಕೊನೆ ಉಸಿರು ಹೇಳಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಕರಿಯ ಮರಿಯೋ ಕಟ್ಟಿ ಬಡ ನಾಯಿಯನ್ನು ಸಚ್ಚಿ ತನ್ನಿ ಚಾಟಿಯನ್ನು ಸಾವುಕಾರ ಶ್ರೀಮಂತರೇ, ದಯವಿಟ್ಟು ಬಿಟ್ಟು ಬಿಡಿ ನನ್ನನ್ನು. ನಾಳೆ ನಿಮ್ಮ ಹಣ ಕೊಡದಿದ್ದರೆ ನಮ್ಮ ಹೊಲ ಬಿಟ್ಟು ಕೊಡುತ್ತೇನೆ. ದಯವಿಟ್ಟು ಒಡೆಯಬೇಡಿ ಶ್ರೀಮಂತರೇ, ಒಡೆಯಬೇಡಿ. ಶ್ರೀಮಂತ್ರೆ, ದಯವಿಟ್ಟು ನಮ್ಮ ಅಣ್ಣನನ್ನ ಹೊಡಿಬೇಡಿ ಶ್ರೀಮಂತ್ರೆ. ನೋಡಿ, ನಿಮ್ಮ ಕಾಲು ಹಿಡಿದು ಬೇಡ್ಕೊತೀನಿ, ದಯವಿಟ್ಟು ನಮ್ಮ ಅಣ್ಣನ ಬಿಟ್ಬಿಡಿ ಶ್ರೀಮಂತ್ರೆ. ನಿನಗೆ ನಿನ್ನ ಹಣ್ಣು ಬೇಕಾದರೆ ನಿನ್ನ ಈ ಸುಕೋಮಲವಾದ ದೇಹವನ್ನು ಮಾರಿ ನನ್ನ ಹಣ ತಂದು ಕೊಟ್ಟು ಬಿಡಿಸಿಕೊಂಡು ಹೋಗೋ. ನನ್ನ ತಂಗಿಗೆ ಮೈ ಮಾರು ಎನ್ನುವ ನಿನ್ನನ್ನು ನನ್ನ ಕಾಲಿಗೆ ಸಾಯಿಸಿ ಬಿಡ್ತಾನೆ ಮಗ. ಶ್ರೀಮಂತರೇ, ನಿಮ್ಮ ತಂದೆಯ ಕಾಲದಿಂದ ಬಂದ ನಾವು ಬಡವರೆಂದರೆ ಬಂಡಕಲ್ಲೆಂದು ತಿಳಿದ ಅಂತವರ ಹೊಟ್ಟೆಯಲ್ಲಿ ನಿಮ್ಮಂತ ದುಷ್ಟವಳ ಹುಟ್ಟಿದೆ ಎಂದರೆ ನಾಚಿಕೆ ಬರುತ್ತೆ. ನನಗೆ ಬುದ್ಧಿ ಹೇಳುತ್ತೀಯ ಮಗನೇ? ನೀನೊಬ್ಬ ಸಣ್ಣ ನನ್ನ ಮಗ. ಲೇ ಧರ್ಮ, ನೀನ್ಯಾವ ಗಂಡಸು ಸಣ್ಣನಾಗಿ ನನ್ನನ್ನು ಕಟ್ಟಿಸಿ ವಯಸ್ಸಾದ ಮನುಷ್ಯರ ಮೇಲೆ ಪೌರಸ ತೋರಿಸುವ ನೀನೊಬ್ಬ ಚಂದ ಗಂಡಸ. ನನಗೆ ಸಣ್ಣ ಎನ್ನುತ್ತೀಯ ಮಗನೇ? ದಯವಿಟ್ಟು ಹೊಡೆಯಬೇಡಿ. ನೀವು ಮನುಷ್ಯರೇ ಇಲ್ಲ ಮುರುಗನೇ, ಹೆಚ್ಚು ಮದುವನ್ನು ಜಗದೀಶ, ಈ ವಿಷಯ ನಿನಗೆ ಗೊತ್ತಿಲ್ಲ. ಊರಿಂದ ಬಂದಿದ್ದೀಯೋ, ಹೊರಗೆ ಹೋಗು. ಅವನು ಬಿಟ್ಟು ನನಗೆ ಎದುರು ಹೋದರೆ ಮಗ ಎನ್ನುವ ಮಮತೆಯನ್ನು ಮರೆಯಬೇಕಾಗುತ್ತದೆ. ಬಲು ಎಚ್ಚರ. ದಯವಿಟ್ಟು ಬಿಡಿಸಿಕೊಡಿ ನನ್ನ ಮಗನನ್ನು. ಛೇ, ನಿಮ್ಮಂತ ಹಿರಿಯರು ಕಾಲಿಡಿಯೋದೆ. ನಾನು ಇದ್ದೀನಿ ಶಿವಪ್ಪ, ಎದರಬೇಡಿ. ಕರಿಯ ಬಿಚ್ಚು ಮೊದಲವನನ್ನು. ಜಗದೀಶ, ನಾನು ನಿನ್ನ ತಂದೆ, ನನಗೆ ಎದುರೋದೆ ಅಲ್ಲ. ಅಪ್ಪ ಅಪ್ಪ, ತಪ್ಪು ಮಾಡಿದ್ರೆ ತಂದೆ ಆದ್ರೇನು, ತಾಯಿ ಆದ್ರೇನು? ತಪ್ಪು ತಪ್ಪೇ. ಅಪ್ಪ, ನನ್ನ ಅಜ್ಜ ಮುತ್ತಾಜರು ಒಂದು ಕಾಲದಲ್ಲಿ ನ್ಯಾಯರುವ ಧರ್ಮ
ಧರ್ಮಾಧಿಕಾರಿಗಳು ಆ ನ್ಯಾಯಸ್ಥಾನಕ್ಕೆ ನಿನ್ನನ್ನು ಕುಂದ್ರಿಸಿ ನಿನಗೆ ಧರ್ಮ ಕಾಪಾಡೋದಕ್ಕೆ ನಿನಗೆ ಧರ್ಮರಾಜ ಅಂತ ಹೆಸರಿಟ್ಟರು. ಆದರೆ ನೀನು ಧರ್ಮವನ್ನು ತುಳಿದು ಬಡವರ ಬಾಳಿನಲ್ಲಿ ಆಟ ಆಡುವ ನಿನ್ನನ್ನು ನನ್ನ ತಂದೆನಲ್ಲೂ ನನಗೆ ನಾಚಿಕೆ ಬರುತ್ತೆ. ಜಗದೀಶ, ನನಗೆ ಹೆದರುವುದೇ ಇಲ್ಲ. ಹೋಗಲಿ, ಕರಿಯ ಹೆಚ್ಚು ಅವನನ್ನು. ಶಕ್ತಿ, ನಡೀರಿ ಹೋಗೋಣ. ಸರಿ ಅಭಿಷೇಕ ರಮೇಶ, ಕ್ಷಮಿಸು ನನ್ನನ್ನು. ನನ್ನ ತಂದೆ ಮಾಡಿದ ತಪ್ಪಿಗೆ ನಾನು ಕ್ಷಮೆ ಕೇಳುತ್ತೇನೆ. ಅಂತ ದೊಡ್ಡ ಮಾತು ಹಡಬಿಡಿ ಶ್ರೀಮಂತರಿ. ನೋಡಿ ಶಿವಪ್ಪ, ಇನ್ನು ಮುಂದೆ ನೀವು ಯಾವುದೇ ತೊಂದರೆ ಇದ್ದರೂ ನನಗೆ ಹೇಳಿ. ನೋಡಿ, ನೀವು ಹಿರಿಯರು, ಅಂತ ತಪ್ಪು ಮಾಡಿಲ್ಲ ಅನಿಸ್ತದೆ. ಇರಲಿ, ಕರೆದುಕೊಂಡು ಹೋಗಿ. ಅಂದಾಗೆ ಇವರು ನಿಮ್ಮ ಮಗಳೇ? ಹೌದು ಶ್ರೀಮಂತರಿ, ಇವಳು ನನ್ನ ಮಗಳು ಸವಿತಾ ಅಂತ. ಈ ನಿಮ್ಮ ಋಣವನ್ನು ಎಂದಿಗೂ ಮರೆಯುವುದಿಲ್ಲ ಶ್ರೀಮಂತರಿ. ಶ್ರೀಮಂತರೇ, ಎಂತವರ ಹೊಟ್ಟೆಯಲ್ಲಿ ಎಂತವರು ಹುಟ್ಟಿದ್ದೀರಾ? ನಿಮ್ಮ ತಂದೆಗೆ ಬಡವರೆಂದರೆ ಕೆಂಡ ಕಾರುತ್ತಾರೆ, ಆದರೆ ನೀವು ದೇವರು ಶ್ರೀಮಂತರೇ. ಬರುತ್ತೇವೆ ಶ್ರೀಮಂತರೇ. ತಂದೆ ಶ್ರೀ ವೀರಭದ್ರೇಶ್ವರ, ಎಂತ ಅನ್ಯಾಯ ನಡೆದಿದೆ ಧರ್ಮ ತುಂಬಿದ ಮನೆಯಲ್ಲಿ. ಎಂತ ಕೆಟ್ಟ ವ್ಯಕ್ತಿ ನನ್ನ ತಂದೆ. ಆದರೆ ಎಂತರ ಮನೆಯಲ್ಲಿ ಅರಳಿದೆ ಆ ಗುಲಾಬಿ. ಆ ಗುಲಾಬಿಗೆ ನಾನು ದುಂಬೇಗಬಹುದೇ? ಎಲ್ಲ ದೇವರ ಇಚ್ಛೆ. ಸಂಕೇತವಾಗಿ ಸೂರ್ಯನ ಬೆಳಕಿನ ಕಿರಣಗಳಂತೆ ಮಧುರ ಗಾನದ ಮೈ ಬರೆದು ಕುಣಿಯುವ ಕೋಗಿಲೆಯಂತೆ ಸವಿತಾ. ಪ್ರತಿದಿನ
ಪತ್ರಿಯಿಂದ ನನಗೆ ಅಲಂಕರಿಸಿ ಹಣ್ಣು ಹಂಪಲನ್ನು ನಾನು ನೈವೇದ್ಯ ಮಾಡಿದ್ದಕ್ಕೆ ನೀನು ಕೋಟಿ ಶ್ರೀಮಂತರ ಮನೆಯಲ್ಲಿ ನಮಗೆ ಅವಮಾನ. ಓ ಸವಿತಾ, ನೀನು ನೆನೆಸುವ ಆ ದೇವರು ನಮ್ಮ ಶ್ರೀಮಂತರ ಮನೆಯಲ್ಲಿ ಬೀರುವಾಗ ನಿನಗೆ ಎಲ್ಲೋ ದೇವರು ರಾಕ್ಷನ. ಸವಿತಾ, ಹಣದ ರಾಶಿಯಲ್ಲಿ ಆಯಾಗಿ ಕುಳಿತ ನನ್ನಂತ ದೇವರನ್ನು ಬೇಡಿದರೆ ಬೇಡಿದ ವರವನ್ನು ತಕ್ಷಣ ಕೊಡುತ್ತೇನೆ ಹೇಳುತ್ತೀಯ. ಕತ್ತೆಗೇನು ಗೊತ್ತು ಕಸ್ತೂರಿಯ ವಾಸನೆ? ಏ ಶ್ರೀಮಂತ, ಹಣದ ಹಾಸಿಗೆಯಲ್ಲಿ ಮೇಲ್ದಾಡುವ ನಿನ್ನಂತ ಗುಲಾಮ ದೇವರಿಗೆ ಕೈ ಮುಗಿಬರಲ್ಲ ಈ ಸವಿತಾ. ಸವಿತಾ, ನಾನು ಹೊಸಿದ ಬಂದ ತುಂಬಿ. ಸವಿತಾ ಸವಿತಾ, ಸುತ್ತಿ ಬಳಸಿ ಮಾತಾಡುವ ಅಭ್ಯಾಸ ನನಗೆಲ್ಲ. ಒನ್ನಾದ ಹೆಣ್ಣಿಗೆ ಕೈ ಹಾಕುವುದೇ ಈ ಧನರಾಜನ ಒಟ್ಟುಗುಣ. ಸವಿತಾ, ನಾನು ಹೊಸಿದ ಬಂದ ತುಂಬಿ. ಈ ತುಂಬಿಗೆ ನೀನು ಪ್ರೇಮರಸ ನೀಡಿ ತೆರೆದ ನನ್ನ ಮನಕ್ಕೆ ಸಿರಿತನದ ರಾಣಿಯಾಗಿ ಬಾಳ. ಏನಂತೀಯ? ನಾಯಿ, ಉಂಡೋದಕ್ಕೆ ಗಂಜಿ ಇರ್ದಿದ್ರು ಸರಿ, ನಾನು ಬಡವರ ಮನ ಆಗಿದ್ದೀನಿ. ನಿನ್ನಂತ ಶ್ರೀಮಂತ ನಾಯಿಗಳಿಗೆ ಮೈಸುಕ ಕೊಟ್ಟು ಸಿರಿತನದ ರಾಣಿಯಾಗಲು ಬಯಸುವಳಲ್ಲ ಈ ಬಡ ಶಿವಪ್ಪನ ಮಗಳು. ಇನ್ನೊಂದು ಶಬ್ದ ನೀನು ಉಚ್ಚರಿಸಿದ್ದೀ ಆದ್ರೆ ನಾನು ನಿನ್ನ ಪಾಲಿಗೆ ಮೋರಿ ಹೋಗ್ಬೇಕಾಗುತ್ತೆ. ಎಚ್ಚರ. ಎತ್ತರ ಹೇಳಿವೆ ಆ ಚೊಚ್ಚು ಎಣ್ಣ ಆರ್ಪಡಿಸುವ ನನಗೆ ಒಲಿದು ಬಂದರೆ ಸರಿ, ಎಲ್ಲ ನಿನ್ನ ಬಾಳ ಬಲಗೋಲು. ಬೇಡ ನೋಡು, ನೀನು ನನಗೆ ಅಣ್ಣನಿದ್ದ ಹಾಗೆ ನಾನು ನಿನ್ನ ತಂಗಿ ಅಂತ ತಿಳ್ಕೊ. ನಾನು ಏನು ಅರಿಯದ ಹೆಣ್ಣು, ನಾನೆನ್ನೋ ಕಣ್ಣೆ. ಅಣ್ಣ, ದಯವಿಟ್ಟು ನಿನ್ನ ತಂಗಿಯನ್ನು ಮಾತ್ರ ಏನು ಮಾಡಬೇಡ. ಕಣ್ಣೆ ಎಂದು ಕಣ್ಣಾಕಿದ್ದಾನೆ ಈ ಧನರಾಜ್. ಪ್ರಪಂಚವೇ ನಿಂತಿರುವುದು ಕಣ್ಣ ಎಂಬ ಭೂಮಿ ಮೇಲೆ. ಸವಿತಾ, ಹರಳಿ ನಿಂತಿರುವ ಈ ಗುಲಾಬಿಯನ್ನು ನಾನು ತುಂಬಿಸದೆ ಬಿಡುವುದುಂಟೆ? ಸವಿತಾ, ಸುಮ್ಮನೆ ಕಾಲರ್ನ ಮಾಡಬೇಡ. ತುಂಬಿದ ನಿನ್ನ ಯೌವನವನ್ನು ಅರ್ಪಿಸಬಾರೆ. ದೇವ್ರೇ, ಏನಪ್ಪ ನಿನ್ನ ಆಟ? ನಾನಿನ ತಂಗಿ ಅಂತ ಹೇಳಿದ್ರು ನನ್ನ ಮೇಲೆ ಕಾಬದ ಕಣ್ಣ ಹಾಕುವಿಯಲ್ಲ. ನೀನು ಈ ಭೂಮಿ ಮೇಲೆ ಹುಟ್ಟಿರುವೆ. ನಿನ್ನನ್ನು ಹೆತ್ತ ತಾಯಿ ಒಂದು ಹೆಣ್ಣನ್ನೋದನ್ನು ಬರಿಬೇಡ ನೀನು. ಸವಿತಾ, ಎನ್ನು ಪೂಜಿಸುವ ಸ್ಥಾನ ಎಂದೋ ಕಳೆದೋಗಿದೆ ಸವಿತಾ. ಆ ನಿನ್ನ ಮೂಢನಂಬಿಕೆಯಿಂದ ಜಗತ್ತೇ ಕೆಟ್ಟು ಕಾಮದ ತೊಟ್ಟಿಲಲ್ಲಿ ತೂಗಾಡುತ್ತದೆ ಈ ನಿನ್ನ ಪುಣ್ಯ ಭಾರತ ಭೂಮಿಯಲ್ಲೇ. ಸವಿತಾ, ಜತೆಗೆ ತುಂಬಿದೆ ಕಾಮದ ಬಿಂದಿಗೆ. ಎಷ್ಟು ತೋರಿಸಲಿ ಕಾಮನಿಯರ ಚೆಲ್ಲಾಟ. ಅಣ್ಣನ ಹೆಂಡತಿ ತಮ್ಮ, ತಮ್ಮನ ಹೆಂಡತಿ ಅಣ್ಣ. ಅಷ್ಟೇ ಏಕೆ, ಎತ್ತ ಮಕ್ಕಳ ಮೇಲೆ ಆಸೆ ಪಡೋ ತಂದೆಗಳೆಷ್ಟಿಲ್ಲ ಈ ಪ್ರಪಂಚದಲ್ಲಿ. ಅಂಥದ್ರಲ್ಲಿ ನಾನ್ಯಾರೋ ನೀನ್ಯಾರೋ? ಸುಮ್ಮನೆ ಹಸಿದ ಬಂದ ಸರ್ಪವನ್ನು ಕೆರೆಸಬೇಡ ಬಾ. ನಾಯಿ, ನಾನಿಷ್ಟು ಪರಿಪರಿಯಾಗಿ ಬೇಡಿಕೊಂಡ್ರು ನಿನಗೆ ಕರುಣೆ ಅನ್ನೋದು ಬರಲಿಲ್ವೇನೋ? ಕಾಮದ ಕಾಗೆ ತುಂಬಿರುವ ಈ ನಿನ್ನ ಕಾಮದ ಕಿಡಿ ಮನೆಯಲ್ಲಿರುವ ನಿನ್ನ ಅಕ್ಕ ತಂಗಿರ ಮೇಲೆ ತೋರಿಸೋ. ಸವಿತಾ, ನನ್ನ ಎತ್ತರ ಬಗ್ಗೆ ಮಾತಾಡಿದರೆ ಸಿಕ್ಕಲ್ಲೇ ಶಿಲಾನ ಮಾಡಬೇಕಾಗುತ್ತದೆ. ಎತ್ತರ. ಸಿಕ್ಕವರಿಗೆ ಸೆರಗಿ ಹಾಸೋದಕ್ಕೆ ನಾನೇನು ಸೂಳೆ ಅಲ್ವೋ? ಸೂಳೆ ಮಗನೇ.
ಸವಿತಾ ಸವಿತಾ, ನೀನು ಕೊಟ್ಟ ಬಹುಮಾನ ಬಲವಾದ ಏಟು. ಆ ಏಟಿಗೆ ಉರಿತಾ ಇದೆ ಪ್ರೇಮ ಅಗ್ನಿ ಜ್ವಾಲೆ. ಆ ಜ್ವಾಲೆ ನೊಂದಬೇಕಾದರೆ ನನಗೆ ಸೂಳೆ ಮಗ ಅಂದ ನಿನ್ನನ್ನು ಶೀಲಾರ್ನ ಮಾಡಿದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಬೇಡ ಬೇಡ ಧನರಾಜ್, ನಾನಿನ್ನು ಬಿಡಲಾರೆ ಅಂದೇ. ತೂ ಕಾಮ ತುಂಬಿದ ಪಿಸಾಚಿ, ಗಂಡಸು ಕುಲಕ್ಕೆ ಅವಮಾನ ಮಾಡಿದ ಶಂಡ ಗಂಡಸು. ಯಾರು ಇಲ್ಲದ ಸಮಯ ನೋಡಿ ಒಂಟಿಯನ್ನು ಬಲಾತ್ಕಾರ ಮಾಡಲು ನಿನಗೆ ನಾಚಿಕೆ ಬರುವುದಿಲ್ಲವೇ? ಜಗದೀಶ್, ಸುಮ್ಮನೆ ಹೊರಟು ಹೋಗ್. ಹೇಳು. ನೀನು ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಕಂದು ಸುಮ್ಮನೆ ಬಿಟ್ಟಿದ್ದೇನೆ. ನಿನ್ನಂತನೂ ನಮ್ಮ ಫ್ಯಾಕ್ಟ್ರಿ ಮ್ಯಾನೇಜರ್ ಅಂದರೆ ನಮಗೆ ಅವಮಾನ. ನಿನ್ನನ್ನು ಕೆಲಸದಿಂದ ತೆಗೆದುಹಾಕಿದ್ದೇನೆ. ಗೆಟ್ ಔಟ್. ಜಗದೀಶ್, ಇದು ನನ್ನ ಸ್ವಂತ ವಿಷಯ. ಸುಮ್ಮನೆ ಹೊರಟು ಹೋಗ. ನಮ್ಮ ಫ್ಯಾಕ್ಟ್ರಿ ಮಾಲಕನೆಂದು ಜೀವದಾನ ಮಾಡಿದ್ದೇನೆ. ಸುಮ್ಮನೆ ಹೊರಟು ಹೋಗ. ನೀನು ಅವರ ಜೀವದಾನ ಮಾಡಲು ನಿನ್ನ ಜೀವನದ ಮೇಲೆ ಆಸೆದ್ರೆ ಮೊದಲು ಇಲ್ಲಿಂದ ಕಾಲು ಕೆಳು. ಜಗದೀಶ್, ನೀನು ಈಗ ತಾನೇ ಬಂದ ಊರಿಗೆ ಕುರಿ. ಸುಮ್ಮನೆ ನನ್ನ ಎದುರಾಗಿಕೊಂಡು ಸಾಯಬೇಡ. ಜಗದೀಶ್, ನಿನ್ನ ಪ್ರಾಣ ಒಂದಲ್ಲ ಒಂದು ದಿನ ನಿನ್ನ ಪ್ರಾಣ ನನ್ನ ಕೈಯಿಂದ. ಸವಿತಾ ಸವಿತಾ, ನೀನು ಬಚ್ಚಿಟ್ಟರ ಶೀಲ ಮಡಿಕೆಗೆ ಕಳಂಕ ತಂದ ನಿನ್ನ ಗರ್ಭದ ಗುಡಿಗೆ ನಾನು ಪೂಜಾರಿಯಾದಾಗಲೇ ನನ್ನ ಮನಸ್ಸಿಗೆ ಶಾಂತಿ. ನಾನಿನ್ನ ಬಿಡಲಾರೆ ಅಂದೇ. ನಾನಿನ್ನ ಬಿಡಲಾರೆ. ಶ್ರೀಮಂತ್ರೆ, ನೀವು ನನ್ನ ಪಾಲಿಗೆ ದೇವರಿದ್ದಂತೆ. ನೋಡಿ, ಈ ನಿಮ್ಮ ಉಪಕಾರ ಈ ಬಡವಿ ಯಾವತ್ತೂ ಮರೆಯೋದಿಲ್ಲ. ನೋಡಿ ಸವಿತಾ, ಯಾರೇ ಕಷ್ಟ ಕಾಲದಲ್ಲಿ ಇದ್ದರೂ ರಕ್ಷಣೆ ಮಾಡೋದು ನನ್ನವನೇ. ಸವಿತಾ, ಆದರೆ ನೀವು ಒಂಟಿಯಾಗಿ ಇಂಥ ಕಾಮುಕ ಜನರು ತಿರುಗೋಲಿ ಬರೋದು ತಪ್ಪು ಅನಿಸ್ತದೆ. ನೋಡಿ, ನಾನು ದಿನಾಲೂ ಇಲ್ಲಿಂದಲೇ ನೀರು ತೆಗೆದುಕೊಂಡು ಹೋಗೋದು. ದೇವ್ರಂತ ನಿಮ್ಮಂಥವ್ರು ಇರ್ತಿರಲ್ಲ ಸರ್. ಅದು ಎಷ್ಟರ ಮಟ್ಟಿಗೆ, ಆದರೆ ಹಣೆ ಬರಕ್ಕೆ ಹೊಣೆಯಾರು ಅಂದಂತೆ ನಮ್ಮ ರಕ್ಷಣೆ ನಾವು ಮಾಡಿಕೊಳ್ಳೋದು ಒಳ್ಳೆಯದು. ಅಂದ್ರೆ ನಿಮ್ಮ ಮಾತು ಶ್ರೀಮಂತ್ರಿ ನನಗೆ ಅರ್ಥವಾಗ್ಲಿಲ್ಲ. ಅರ್ಥವೇನಿದೆ ಸವಿತವ್ರಿ? ದೇವರು ನನಗೆ ಸಾಕಷ್ಟು ಆಸ್ತಿ ಐಶ್ವರ್ಯ ಕೊಟ್ಟಿದ್ದಾನೆ, ಆದರೆ ನೆಮ್ಮದಿ ಅನ್ನೋದೇ ಇಲ್ಲ. ದುಷ್ಟ ನನ್ನ ತಂದೆ. ನನ್ನ ತಂದೆಯಿಂದ ಸಿಕ್ಕಿದ್ದು ಹಣ ಆಸ್ತಿ ಅಲ್ಲ. ನನ್ನ ತಂದೆ ಕೈ ಕಳಿ ಕೆಲಸ ಮಾಡುವ ಇಂಥ ರಾಕ್ಷಸರು. ಇದನ್ನೆಲ್ಲ ನೋಡಿದ್ರೆ ಜೀವನೇ ಬೇಸರ ಹೋಗುತ್ತೆ. ಅಯ್ಯೋ, ದಯವಿಟ್ಟು ಹಾಗೆಲ್ಲ ಹೇಳಿಬಿಡಿ ನೀವು. ನೋಡಿ ಸವಿತವ್ರಿ, ನಾನು ನಿಮ್ಮನ್ನು ಒಂದು ಮಾತು ಕೇಳಬೇಕು ಅಂದೆ, ಆದರೆ ನನಗೆ ಧೈರ್ಯ ಬರುತ್ತಾ ಇಲ್ಲ. ನಾನೇ ನೇರವಾಗಿ ಬಂದು ನಿಮ್ಮ ತಂದೆ ಅನ್ನೋದ್ರ ಮುಂದೆ ಮಾತನಾಡುತ್ತೇನೆ. ನೋಡಿ, ಅಂತ ವಿಷಯ ಯಾವುದು ಅಂತ ಹೇಳ್ಬೋದಲ್ಲ? ಸವಿತವ್ರೆ, ಅರಮನೆ ಅಂತ ನನ್ನ ಮನೆಗೆ ಕತ್ತಲ ಕವಿದಿದೆ. ಆ ಕವಿದ ಕತ್ತಲೆ ಮೋಡವನ್ನು ಸರಿಸಿ ಬೆಳಕಿಗೆ ಭಾಗ್ಯ ಜ್ಯೋತಿ ಬೆಳಗಬೇಕಾಗಿದೆ. ಅದು ಈ ಬಡ ಶಿವಪ್ಪನ ಮನೆಯಲ್ಲಿದೆ. ನೋಡಿ, ನೀವು ಮಾತಾಡೋ ರೀತಿ ನೋಡಿದ್ರೆ ಯಾರೇ ಇರಿದಿರುವ ಈ ಸಮಯದಲ್ಲಿ ನಾವಿಬ್ಬರೇ ಇರೋದು ತಪ್ಪು ಅಂತ ಅನಿಸ್ತಾ ಇದೆ. ನಾನು ಬರ್ತೀನಿ ಸರ್. ದೇವ, ಮೋಡ ಕವಿದ ನನ್ನ ಬಾಳಿಗೆ ಬೆಳಕಾಗಿ ಬಂದ ನನಗೆ ಎಷ್ಟೋ ಸಂತೋಷ ಆಯಿತು. ನನ್ನ ಬಾಳಿಗೆ ಬೆಳಕಾದರೆ ಅಷ್ಟೇ ಸಾಕು ತಂದೆ. ಬಂಡಕಲ್ಲೆಂದು ತಿಳಿದ ಶ್ರೀಮಂತರ ಸಿರಿತನದ ಚಾಟಿ ಹೇಟು ನನ್ನ ಮಗನ ಮೇಲೆ ಬಿದ್ದಾಗ ಕರುಳು ಕಿತ್ತಿ ಹೋಯಿತು. ಆದರೆ ನಿನಗೆ ನೈವೇದ್ಯವಾಯಿತೆ.
ಕಾಫಿ ತೆಗೆದುಕೊಳಪ್ಪ. ಯಾಕಪ್ಪ ಏನ್ ಯೋಚನೆ ಮಾಡ್ತಾ ಇರುವೆ ನೀನು? ಇದೇ ವಿಧಿ ಆಟಪ್ಪ. ಎಲ್ಲಿಯವರೆಗಮ್ಮ ವಿಧಿಯ ಆಟ? ಹುಟ್ಟಿನಿಂದ ಶ್ರೀಮಂತರ ಮನೆಯ ಚೀತ, ತುತ್ತು ಅನ್ನಕ್ಕಾಗಿ ದಿನವಿಡೀ ಬಿಸಿಲೆಂದು ಲೆಕ್ಕಿಸದೆ ದುಡಿದಿದ್ದಕ್ಕೆ ಕೊನೆಗೂ ಸಿಕ್ಕಿದ್ದು ಚಾಟಿಯ ಏಟಮ್ಮ, ಚಾಟಿಯ ಏಟು. ಅಪ್ಪ ನೀನು ದುಃಖಿಸ್ಬೇಡ ಅಪ್ಪ. ಮೊದಲೇ ನಿನ್ನ ಆರೋಗ್ಯ ಸರಿ ಇಲ್ಲ ಅಪ್ಪ. ಇವತ್ತು ಗುರುವಾರ ಅಲ್ವೇ? ಹೌದಮ್ಮ, ಏನಾಯ್ತಮ್ಮ? ಅಪ್ಪ ಇವತ್ತು ಸತೀಶಣ್ಣ ಬರ್ತೀನಿ ಅಂತ ಹೇಳಿದ್ದ. ಹೌದು ಮಗಳೇ, ನಾನು ಮರ್ತೇ ಬಿಟ್ಟಿದ್ದೆ ಅಮ್ಮ. ಇಲ್ಲಿ ನಡೆದ ವಿಷಯ ನಿಮ್ಮ ಅಣ್ಣನಿಗೆ ಏನು ಹೇಳಬೇಡಮ್ಮ. ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ. ನಮಸ್ಕಾರ ಶಿವಪ್ಪನವರಿಗೆ. ನಮಸ್ಕಾರ ಸಾವುಕಾರ. ನೀವು ಈ ಬಡವನ ಮನೆಗೆ? ಶಿವಪ್ಪ ಬಡವರ್ಯಾರು ಶ್ರೀಮಂತರ್ಯಾರು ಒಂದು ಗೊತ್ತಾಗದು ನನಗೆ. ಶಿವಪ್ಪ ಬಡವರು ಮನುಷ್ಯರೇ, ಶ್ರೀಮಂತರು ಮನುಷ್ಯರೇ, ಎಲ್ಲರ ಮೈಯಲ್ಲಿ ಹರಿಯೋ ರಕ್ತ ಒಂದೇ. ಈ ಜಗತ್ತಿನಲ್ಲಿ ಎಲ್ಲರೂ ಸಮಾನರು. ನೋಡಿ ಶಿವಪ್ಪ, ನಿನ್ನಂಥ ರೈತ ಕಷ್ಟಪಟ್ಟು ಬೆವರು ಸುರಿಸು ದುಡ್ದಾಗಲೇ ನಮ್ಮಂತವರು ಮೆರೆಯೋದು. ನಾ ಎಂಬ ಅಹಂಕಾರದ ಶ್ರೀಮಂತನಾಗಿ ನಮ್ಮಂತರನ್ನು ಕಷ್ಟಪಟ್ಟು ದುಡಿದು ಶ್ರೀಮಂತ ಎಂಬ ಪಟ್ಟಕ್ಕೆ ಕಳಿಸಿದವರು ಯಾರು? ನಿಮ್ಮಂಥ ಮುಖದ ರೈತರು. ಎಂಥ ಉದಾರ ಮನಸ್ಸು ಶ್ರೀಮಂತರೇ! ನೀವು ನಿಜವಾಗಲೂ ನಮ್ಮ ಪಾಲಿನ ದೇವರು. ಅಂದಾಗೆ ನೀವು ಇಲ್ಲಿಯವರೆಗೆ ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದೆ ಶ್ರೀಮಂತರೇ. ನೋಡಿ, ನೀವು ಹಿರಿಯರು, ನಾವು ಕಿರಿಯರು. ದೇವರಿದ್ದ ಸ್ಥಳಕ್ಕೆ ಭಕ್ತರು ಹೋಗೋದು ವಿನ ಭಕ್ತರಿದ್ದಲ್ಲಿ ದೇವರು ಬರಬಾರದು. ಅಂದರೆ ನಿಮ್ಮ ಮಾತಿನ ಅರ್ಥವಾಗಲಿಲ್ಲ ಶ್ರೀಮಂತರೇ. ಅರ್ಥ ಮಾಡಿ ಹೇಳಬೇಕಂತ ಬಂದಿದ್ದೇನೆ ನಾನು. ಹೌದು, ರಮೇಶ ಎಲ್ಲಿ? ಅವನು ಬೆಳಗ್ಗೆ ಹೊಲದ ಕಡೆ ಹೋಗಿದ್ದಾನೆ. ಇಷ್ಟರಲ್ಲೇ ಬರಬಹುದು. ಶ್ರೀಮಂತರೇ, ನೀವು ಕುಳಿತುಕೊಳ್ಳಿ. ಮಗಳೇ ಸವಿತಾ, ಶ್ರೀಮಂತರಿಗೆ ಒಂದು ಕಪ್ಪು ಕಾಫಿ ಮಾಡ್ಕೊಂಡು ಬಾರಮ್ಮ. ಆಗ್ಲಪ್ಪ. ಶ್ರೀಮಂತರೇ, ಅದು ರಮೇಶ ಬಂದ ನೋಡಿ. ನಮಸ್ಕಾರ ಶ್ರೀಮಂತರೇ. ಮುಂಜಾನೆಯ ಸಮಯದಲ್ಲಿ ಬಡವರ ಮನೆಗೆ ದೇವರು ಬಂದಂತಾಯ್ತು. ನೀವು ತಪ್ಪು ತಿಳಿದಿದ್ದೀರಾ ರಮೇಶ್. ಇರಲೇ, ಏನು ಚೆನ್ನಾಗಿದ್ದೀರಾ ತಾನೇ? ಏನು ಮಾಡೋದು ಶ್ರೀಮಂತರೇ, ನಿಮಗೂ ಗೊತ್ತಿದೆಯಲ್ಲ ಆ ಮಳೆರ ನಾಟಿ ಏನು ಅಂತ. ಇದ್ದುದರಲ್ಲಿ ಚೆನ್ನಾಗಿದ್ದೇವೆ ರಮೇಶ. ಶ್ರೀಮಂತರೇ, ಹೌದು, ತಾವು ಇಲ್ಲಿವರೆಗೆ. ರಮೇಶ, ನೀವು ಮೊದಲು ಶ್ರೀಮಂತ ಅನ್ನೋದು ನಿಲ್ಲಿಸಿ. ಯಾಕಂದರೆ ನನ್ನ ಬಾಲ್ಯದ ಸಮಯದಲ್ಲಿ ತಾಯಿಯನ್ನು ಕಳೆದುಕೊಂಡು ನಿಮ್ಮಂಥ ಕೂಲಿ ಮಾಡೋರ ಕೈಯಲ್ಲೇ ಬೆಳೆದೆ. ತಂದೆ ತಾಯಿಯ ಪ್ರೀತಿ ಹೊಸಲೇ ಕಂಡು ಹೊರೆತು ಈ ಶ್ರೀಮಂತಿಕೆ ಅಲ್ಲ. ನನ್ನ ತಂದೆಯಿಂದ ಸಿಕ್ಕಿದ್ದು ಪ್ರೀತಿಯಲ್ಲ, ಅನಾಸ್ತಿ. ಅದಕ್ಕೆ ನಾನು ಒಂದು ನಿರ್ಧಾರಕ್ಕೆ ಬಂದಿದ್ದೇನೆ. ಆ ನಿರ್ಧಾರ ಭಾರ ನಿಮ್ಮ ಮೇಲಿದೆ ರಮೇಶ್. ನೋಡಿ, ನೀವು ನನ್ನ ಮಗ ಇದ್ದಂತೆ. ಅಂತ ವಿಷಯ ಯಾವುದು ಹೇಳಿ. ನೋಡಿ, ಮೊದಲೇ ನಾವು ಅಕ್ಷರ ಜ್ಞಾನದ ಕುರಿಗಳು, ನೀವು ಕಲಿತವರು ಮತ್ತು ಸುಸಂಸ್ಕೃತರು. ಅಂತ ವಿಷಯ ಏನಂತ ಹೇಳಿ. ನೋಡು ರಮೇಶ್, ನಮ್ಮ ಮನೆಯ ವಿಷಯ ಅಂದರೆ ನಿಮಗೆ ಕೋಪ ಅಂತ ನನಗೆ ಗೊತ್ತು. ಆದರೆ ಕತ್ತಲದ ನನ್ನ ಮನೆಗೆ, ಶ್ರೀ ಬಳೆನದಲ್ಲದ ನನ್ನ ಮನೆಗೆ ನಿಮ್ಮ ಮಗಳು ನಮ್ಮ ಮದುವೆಯಾಗಿ ಬರಬೇಕಂತ ನನ್ನ ಆಸೆ. ಜಗದೀಶ್, ಏನು ಹೇಳ್ತಿರುವೆ ನೀವು? ಉರಿಯುವ ಕೆಂಡದಲ್ಲಿ ಕೋಳಿ ಮರಿಯನ್ನು ಬಲಿ ಕೊಟ್ಟಂತಾಗುತ್ತೆ ನಮ್ಮ ಬಾಳು. ತಪ್ಪು ರಮೇಶ್, ನಿನ್ನ ವಿಚಾರ. ಹತ್ತಿದ ಬೆಂಕಿಗೆ ನೀರು ಹಾಕದಂತಾಗುತ್ತದೆ. ನೋಡಿ ಜಗದೀಶ್, ನೀವು ವಿಚಾರ ಮಾಡಪ್ಪ. ಶಿವಪ್ಪನ ಮನೆ ಎಂದರೆ ಕೆಂಡ ಕಾರುತ್ತಾರೆ ಆ ನಿಮ್ಮ ತಂದೆ. ಅಂಥದರಲ್ಲಿ ನಮ್ಮ ಜೊತೆ ಬಿಗಿಸ್ತಾನೆವೆಂದರೆ ಇಡೀ ಊರೇ ಕ್ರಾಂತಿ ಕಿಡಿಕಾರುತ್ತೆ. ಅಷ್ಟೇ ಏಕೆ, ರಕ್ತದ ಓಕುಳಿಯೇ ಹರಿಯುತ್ತೆ. ನೋಡಿ, ನೀವು ವಿಚಾರ ಮಾಡಿ, ನಾವು ವಿಚಾರ ಮಾಡಿ ತಿಳಿಸುತ್ತೇವೆ.
ಅದಕ್ಕೆ ಸ್ವಲ್ಪ ಕಾಲಾವಕಾಶ ಕೊಡಿ. ಆಯ್ತು, ನನ್ನ ಜೀವನದವರೆ ನಿಮ್ಮ ಮೇಲೆ ಇದೆ. ಅಳಿಸೋದು ಉಳಿಸೋದು ನಿಮ್ಮ ಕೈಯಲ್ಲೇ ಇದೆ. ನಾನು ಬರುತ್ತೇನೆ. ನೋಡಿದೆಯಪ್ಪ, ದೇವರಾಟ ವಿಚಿತ್ರ ನಡೆದಿದೆ ಜಗದಲ್ಲಿ ಆಟ. ರಮೇಶ, ಇದಕ್ಕೆ ಸವಿತಾ ಒಪ್ಪುವಳೆ. ಆದರೆ ಆ ಶ್ರೀಮಂತರ ಮನೆತನಕ್ಕೆ ನಮ್ಮ ಮನೆ ದೀಪ ಬೆಳಗುವುದೇ? ಇರಲಿ, ವಿಚಾರ ಮಾಡಿದರಾಯ್ತು. ನಡಿಯಪ್ಪ, ಊಟ ಮಾಡೋಣ. ಅಪ್ಪ, ಇಂದು ತಮ್ಮ ಸತೀಶ್ ಬರ್ತೀನೆಂದು ಹೇಳಿದ್ದ. ನಾನು ಬಸ್ ಕಾದು ಬಂದೆ. ಇನ್ನು ಸ್ವಲ್ಪ ಹೊತ್ತು ಕಾದು ನೋಡಿದರೆ ಬಂದ್ರೆ ಎಲ್ಲರೂ ಕೂಡಿ ಊಟ ಮಾಡೋಣ. ಎಂತ ಉದಾರ ಮನಸ್ಸು, ಎಂತ ಪ್ರೀತಿಯಪ್ಪ ನಿನ್ನ ತಮ್ಮನ ಮೇಲೆ. ಅವನ ಸಲುವಾಗಿ ನಾವೇಕೆ ಬಸ್ ಕಾಯಬೇಕು? ಅವನೇನು ಇನ್ನು ಸಣ್ಣವನೇ? ಆಗಲ್ಲಪ್ಪ, ನಮ್ಮ ಮೇಲಿನ ಸೇಡಿಗಾಗಿ ಆ ದುಷ್ಟ ಶ್ರೀಮಂತ ಏನಾದರೂ. ಅಪ್ಪ, ತಮ್ಮ ಸತೀಶ್ ಬಂದೇ ಬಿಟ್ಟ. ನಿಂದುಕೋ ಸತೀಶ್. ಯಾಕಪ್ಪ? ಇವಳ್ಯಾರು ನಿನ್ನ ಜೊತೆ ಬಂದವಳು? ಅದು ಇವಳು. ಯಾಕೆ ಸತೀಶ್ ಭಯನಾ? ಇವಳು ನನ್ನ ಹೆಂಡತಿ ಅಂತ ಹೇಳು. ನಾನು ಕೇಳಿದ್ದು ನಿನ್ನನ್ನಲ್ಲಮ್ಮ, ಅವನನ್ನ. ಹೌದಪ್ಪ, ಇವಳು ನನ್ನ ಹೆಂಡತಿ. ಏನೀಗ? ಸತೀಶ್, ಏನು ಹೇಳ್ತೀರ ನೀನು? ಹೌದನ್ನ ಕವಿತಾ, ಅವರು ನನ್ನ ತಂದೆ, ಇವರು ನನ್ನ ಅಣ್ಣ, ಅವಳು ನನ್ನ ಮುದ್ದಿನ ತಂಗಿ. ಇರಲಿ, ಅವರ ಕಾಲಿಗೆ ನಮಸ್ಕರಿಸು. ಆಗಿರ್ಬೋದು, ನಾನೇನು ಮಾಡಲಿ? ಇವರ ಕಾಲಿಗೆ ಬೆಳೆಯೋದಕ್ಕೆ ನನಗೆ ಆಗುವುದಿಲ್ಲ. ಕಂಡವರ ಕಾಲಿಗೆ ಬೆಳೆಯೋದಕ್ಕೆ ಅದು ಸಾಧ್ಯವೇ ಇಲ್ಲ. ಬೇಕಾದ್ರೆ ನೀವೇ ಬೀಳ್ಬೋದು. ಕವಿತಾ, ಅವರು ನನ್ನ ತಂದೆ. ಹೌದು, ಇಂದು ಇವರ ಕಾಲಿಗೆ ಬೀಳು ಅಂತೀರಾ, ನಾಳೆ ಅವಳ ಕಾಲಿಗೆ ಬೀಳು ಅಂತೀರಾ? ನಾನೇನು ನಿಮ್ಮ ಸೂತ್ರದ ಗೊಂಬೆ ಅಲ್ಲ. ನಾನು ಶ್ರೀಮಂತ ಮನೆತನದಿಂದ ಬಂದವಳು. ತಿಳಿಯತೇನಪ್ಪ ಸತೀಶಪ್ಪ, ನೀ ತಂದ ಈ ಗೊಂಬೆಯ ಮಹತ್ವ. ಅಪ್ಪ, ಈಗ ಏನಾಯ್ತು ಅಂತ ನೀವು ಈ ರೀತಿ ಮಾತನಾಡುತ್ತೀರಿ? ಇನ್ನು ಏನಾಗಬೇಕು? ಆಸ್ತಿ ಮನೆ ಮಾರಿ ದಿನವಿಡೀ ಬಿಸಿಲೆಂದು ಲೆಕ್ಕಿಸದೆ ದುಡಿದು ನಿನ್ನನ್ನು ಓದಲಿಕ್ಕೆ ಕಲಿಸಿದ್ದು ಕಲಿತು ಬುದ್ಧಿವಂತನಾಗಿ ಕಷ್ಟ ಕಾಲದಲ್ಲಿ ಸಹಾಯವಾಗುತ್ತಾನೆಂದು. ಆದರೆ ನೀನು ಮಾಡಿದ್ದು ಏನು? ಬೀದಿಯಲ್ಲಿ ಬಣ್ಣ ಬಡಿದುಕೊಂಡು ಅಲೆದಾಡುವ ಈ ಬೀದಿ ಬಸವೆಯನ್ನು ಕೈ ಹಿಡಿದು ನಂದಾದೀಪವಾಗಿರುವ ಈ ಮನೆಗೆ ಸೊಕ್ಕಿನ ನಾಯಿ ತಂದೆಯಲ್ಲೋ ಮೂರ್ಖ. ಅಪ್ಪ, ಈ ಸಮಾಜದಲ್ಲಿ ತಂದೆ ತಾಯಿ ಮಾಡಿದ್ದೆ ನೀನು ಮಾಡಿದ್ದೀಯ. ಅದು ಬಿಟ್ಟು ಈಗ ಕೆಲಸಕ್ಕೆ ಬಾರದ ಬಿಸಿ ಎತ್ತಿದರೆ ಸರಿಯಲ್ಲ. ಏನು ಮಾಡುವೆಯೋ ನೀನು? ನಿನ್ನ ಪಾಲಿಗೆ ತಂದೆ ಅಣ್ಣ ತಂಗಿ ಸತ್ತಿದ್ದಾರೆ. ವಯಸ್ಸಿಗೆ ಬಂದ ತಂಗಿಯ ಮದುವೆ ಅರಿವಿಲ್ಲದೆ ಇಂಥ ವೇಷವನ್ನು ಕಟ್ಟಿಕೊಂಡು ಎತ್ತ ತಂದೆಗೆ ಎದುರಾಗಿ ನಿಂತೆಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ಲವೇನು? ರೀ ಯಜಮಾನ್ರೆ, ಸ್ವಲ್ಪ ಬಾಯಿ ಬಿಗಿ ಹಿಡಿದು ಮಾತನಾಡಿ. ನಾನೇನು ಈ ಮನೆಗೆ ಓಡಿ ಬಂದಿಲ್ಲ. ನಿಮ್ಮ ಮಗ ನನ್ನ ಕೊರಳಿಗೆ ತಾಳಿ ಕಟ್ಟಿ ಕರೆದುಕೊಂಡು ಬಂದಿದ್ದಾನೆ. ರೀ, ಏನ್ರಿ ಇವರು ಈ ರೀತಿ ಮಾತನಾಡಿದ್ರು ನೀವು ಸುಮ್ಮನೆ ನಿಂತಿದ್ದೀರಲ್ಲ, ನಿಮ್ಗೇನು ಅನಿಸುವುದಿಲ್ಲ ಏನ್ರಿ? ಅಪ್ಪ, ಇವಳೇನು ನನ್ನ ಹಾಗೆ ಬಡತನ ಮನೆತನದಲ್ಲಿ ಬೆಳೆದವಳಲ್ಲ. ಅನ್ನದಾಗಳಿಗೆ ಬೇರೆಯವರ ಮನೆ ಬಾಗಿಲಿಗೆ ಹೋಗಿ ಕೈ ಒಡ್ಡಿ ತಂದು ತಿಂದವಳು ಅಲ್ಲ. ಶ್ರೀಮಂತರ ಮನೆತನದಿಂದ ಬಂದ ಶ್ರೀಮಂತ ರಾಣಿಯಪ್ಪ ಇವಳು. ಇವಳ ಕಾಲಲ್ಲಿ ಮೆಟ್ಟುವ ಚಪ್ಪಲಿ ಕಿಮ್ಮತ್ತು 10,000. ಅದಕ್ಕೆ ಮತ್ತಿಲ್ಲ ನೀ ಮಾಡಿದೆ ಉಪಕಾರ. ಸತೀಶ, ಮಗು ಸತೀಶ, ಶ್ರೀಮಂತರ ಹೆಣ್ಣಿನ ಅಂದಕ್ಕೆ ಮರಳಾದ ನಾಯಿ ನೀನಪ್ಪ. ಹೌದು, ನಾನು ಅವಳ ಕಾಲಿನ ಎಕ್ಕಡಕ್ಕಿಂತ ಕೀಳು. ಈ ಹೊಟ್ಟೆಯ ಪಾಡಿಗೆ ಶ್ರೀಮಂತರ ಮನೆಯಲ್ಲಿ ಕಾಲಿಡಿದು ತಂದು ಹಾಕಿದ ಅನ್ನದಾಗಲೂ ನಿನ್ನ ದೇಹದಲ್ಲಿದೆಯೋ ಪಾಪಿ. ಒಂದು ಅಂಗಿಯ ಮೇಲೆ ಜೀವನ ನಡೆಸಿ ಹಗಲಿರುಳು ದುಡಿದು ನಿನ್ನನ್ನು ಓದಿಸಿದ್ದು ಈ ದೇವರು ನಿನ್ನ ಅಣ್ಣ. ಅಣ್ಣನ ಪ್ರೀತಿಗೆ ಮಿಗಿಲಾದ ಈ ನಿನ್ನ ತಂಗಿ ನಿನ್ನ ಮೇಲೆ ಪ್ರಾಣ ಇಟ್ಟವಳನ್ನು ಮರೆತು ಹೋದೆಯೇ? ಅವಳಿಗೆ ಒಂದು ಮದುವೆ ಮಾಡಿ ನೀ ಅವಳನ್ನಾದರೂ ಕಟ್ಟಿ
ಮಾಡಿಕೊಂಡು ಬಂದಿದ್ದರೂ ನಾನು ನಿನ್ನನ್ನು ಕೇಳುತ್ತಿರಲಿಲ್ಲಪ್ಪ. ಕೇಳು. ಅಪ್ಪ ದುಃಖಿಸಬೇಡಿ, ಆಯ್ತು, ನೀವೇಕೆ ಚಿಂತೆ ಮಾಡುತ್ತೀರಾ? ಸತೀಶ್, ನೀನು ಒಳಗೆ ನಡಿಯಪ್ಪ. ಅಂದರೆ ಇವಳ ಸುಖಕ್ಕಾಗಿ ನನ್ನ ಜೀವನವನ್ನೇ ಹಾಳು ಮಾಡ್ಕೊಳ್ಳಲಿ. ಮಗಳನ್ನು ಎತ್ತಿರುವ ನಿನಗೆ ಯತೆ ಇಲ್ಲೊಂದ ಮೇಲೆ ನನಗಿನ್ಯಾವ ಯತೆ? ಸಾರ್ಥಕವಾಯಿತಪ್ಪ ಈ ನಿನ್ನ ಮಾತು ಕೇಳಿ. ಈಗ ಅರಿವಾಯ್ತು ಈ ಜನ್ಮಕ್ಕೆ ಮಕ್ಕಳೆಂದರೆ ಮುಳ್ಳಿನ ಬೇಲಿ ಎಂದು. ಏಕೆಂದರೆ ನಿನ್ನ ತಾಯಿ ಹೊತ್ತು ಪಾಲನೆ ಪೂಜನೆ ಮಾಡಿದರೆ ನಿನ್ನ ಹೆತೆರುತ್ತಿತ್ತು. ಆದರೆ ಆ ಕಷ್ಟವನ್ನು ನಾನು ಮಾಡಲಿಲ್ಲವೇ? ನಿನ್ನ ಮಾತು ನಿಜವಪ್ಪ, ನಿಜ. ಅಪ್ಪ ಸುಮ್ಮನೆ ಮಾತನಾಡಬೇಡಿ. ನಾನು ಮದುವೆ ಮಾಡಿಕೊಡ್ತೇನೆ, ನಿಮಗೆ ಆಗುವುದಿಲ್ಲವೆಂದರೆ. ಸತೀಶ, ನೀನು ಹುಟ್ಟಿ ಈ ಭೂಮಿಗೆ ಬರುವ ಮುಂಚೆ ನನಗೆ ಮೀಸೆ ಬಂದಿದೆ. ಮೊದಲು ಗೆಳತಿ ಎಂದ ನಿನ್ನ ಸತಿಗೆ ಅವಳ ಆಸೆ ಪ್ರಕಾರ ಆಸೆ ಪೂರೈಸು, ಆಮೇಲೆ ವಿಚಾರ ಮಾಡೋಣ. ಅಪ್ಪ, ಏನಿದೆ ನಿಮ್ಮ ಮಾತು? ಅವನು ನನ್ನ ತಮ್ಮ, ಏನೋ ತಿಳಿಯದೆ ತಪ್ಪು ಮಾಡಿದ್ದಾನೆ. ಇರಲಿ ಬಿಡಪ್ಪ, ಅದನ್ನೇಕೆ ದೊಡ್ಡ ವಿಷಯನ್ನಾಗಿ ಮಾಡುತ್ತೀಯ? ರಮೇಶ, ಊರಿಗೆ ಊರೇ ಹತ್ತಿ ಉರಿಯುತ್ತಿದೆ ನನ್ನ ಮಕ್ಕಳು ಕ್ರಾಂತಿಯ ಕಿಡಿಗಳೆಂದು. ಅಂಥದ್ರಲ್ಲಿ ಹುಲಿ ಎಂದು ತಿಳಿದಿದ್ದು ಇಂದು ಇಲಿ ಆಯ್ತಪ್ಪ, ಇಲಿ ಎಮ್ಮೆಯ ಜೊತೆಗೆ ತಿರುಗಿ ಆಕಳು ಏಚಿಗೆ ತಿಂದಂತಾಯ್ತಪ್ಪ ಇವನ ಬಾಳು. ಅಪ್ಪ, ಯಾವುದೋ ಸಂಕಟದಲ್ಲಿ ಏನೇನೋ ಮಾತಾಡಿ ಜಗಳ ಮಾಡಬೇಡಿ ನೀವು. ಹೌದಮ್ಮ, ಇವನು ನಡೆದರೆ ಎಲ್ಲಿ ಕಾಲು ಸವಿಯುತ್ತೆ ಎಂದು ಹೆಗಲ ಮೇಲೆ ಹೊತ್ತುಕೊಂಡು ನಾಯಿ ತರ ದುಡಿದು ಸಾಲಿ ಕಲಿಸಿದ್ದಕ್ಕೆ ಇವನು ಕೊಟ್ಟ ಫಲವೇನು ಗೊತ್ತೇನಮ್ಮ, ಗೊತ್ತೇನು? ಈ ಹೆಣ್ಣಿನ ಚಪ್ಪಲಿಯ ಕಿಮ್ಮತ್ತಮ್ಮ, ಕಿಮ್ಮತ್ತು. ಯಾವ ತಂದೆ ಮಾಡಬಾರದನ್ನು ನೀನೇನು ಮಾಡಿಲ್ಲ. ನನ್ನ ಎತ್ತ ತಪ್ಪಿಗೆ ಹಣ ಖರ್ಚು ಮಾಡಿದೆ ಅಷ್ಟೇ. ಅದರ ಬದಲು ಸಾಯಿಸಿ ನೀವೇ ಇರಬಹುದಿತ್ತಲ್ಲ. ಏನಂದೆ ಕೆಟ್ಟ ಸೂಳೆ ಮಗನೇ? ನನ್ನೇನು ಪಿಸಾಜೆಂದು ತಿಳಿದೆಯೇನೋ ಪಾಪಿ? ಬೇಡಪ್ಪ, ಹೊಡಬೇಡ. ನೋಡಿದೆಯೇನೋ ಈ ನನ್ನ ಮಕ್ಕಳು ನಿನ್ನ ಮೇಲೆ ಇಟ್ಟಿರುವ ಪ್ರೀತಿಯನ್ನ. ಮಗಳೇ ಸವಿತಾ, ನೀನು ಈ ಮನೆಯಲ್ಲಿ ಹೆಣ್ಣಾಗಿ ಹುಟ್ಟಬಾರದಮ್ಮ, ಹುಟ್ಟಬಾರದಿತ್ತು. ನಿನ್ನನ್ನು ಮದುವೆ ಮಾಡದಂತ ದುರ್ಭಾಗ್ಯ ನಮ್ಮ ಈ ನಿಮ್ಮ ತಂದೆ. ಅಪ್ಪ, ಹಾಗೆಲ್ಲ ಮಾತನಾಡಬೇಡಿ. ಆ ದೇವರು ಹುಟ್ಟಿಸಿದಕ್ಕೆ ಗಂಡು ಎಂಬ ಗುಟ್ಟಿಟ್ಟಿರ್ತಾನೆ. ಸವಿತಾ, ಅತ್ತಿಗೆಯನ್ನು ಒಳಗೆ ಕರೆದುಕೊಂಡು ಹೋಗಮ್ಮ. ಮೊದಲು ಆರತಿ ತಂದು ಬೆಳಗಮ್ಮ. ಇವಳು ಈ ಮನೆಯ ಭಾಗ್ಯಲಕ್ಷ್ಮಿ ಅಮ್ಮ. ಈ ಸಮಯದಲ್ಲಿ ಕಣ್ಣೀರು ಹಾಕಬಾರದಮ್ಮ, ಇದು ಒಳ್ಳೆಯ ಸಮಯ, ಹೋಗಮ್ಮ. ರಮೇಶ, ಏನು ಹೇಳ್ತಿರುವೆ ನೀನು? ಇವಳನ್ನು ಈ ಮನೆ ತುಂಬಿಸಿಕೊಳ್ಳುವುದೇ ಸಾಧ್ಯವಿಲ್ಲ ಸತೀಶ, ಸಾಧ್ಯವಿಲ್ಲ. ಅಪ್ಪ, ಇವಳು ಯಾರು ಅಂತ ತಿಳಿದಿದ್ಯಾ? ನಿಮ್ಮ ಮಗನ ಹೆಂಡತಿ, ಈ ಮನೆಯ ಸೊಸೆ. ನೋಡಮ್ಮ, ನಮ್ಮ ತಂದೆ ಸ್ವಲ್ಪ ಮುಂಗೋಪಿ, ನೀವೇನು ಬೇಜಾರು ಮಾಡ್ಕೋಬೇಡಿ. ನೋಡಿ ಏನಪ್ಪ ನಿನ್ನ ತಮ್ಮ ಮಾಡಿದ ಘನ ಕಾರ್ಯವನ್ನು. ಬೇದು ನಿಂತಿರುವ ತಂಗಿ ಇದ್ದಾಳೆಂದು ಅರಿವಿಲ್ಲದೆ ಇಂಥ ಕೆಟ್ಟ ಸಂಘ ಮಾಡಿಕೊಂಡು ಬಂದಿದ್ದಾನೆ. ನಾವು ಇಲ್ಲಿಯವರೆಗೂ ಮಾಡಿದ್ದು ಒಲೆಯಲ್ಲಿ ಹುಂಜನ್ನು
ತೊಳೆದಂತಾಯ್ತಪ್ಪ ನಮ್ಮ ಬಾಳು. ಅಪ್ಪ ವ್ಯಥೆ ಪಡಬೇಕಾಗಿಲ್ಲ, ವ್ಯಥೆ ಪಟ್ಟರೆ ಪ್ರಯೋಜನ ಏನಿಲ್ಲ. ಅವಳ ಅಣ್ಣನಾಗಿ ನಾನಿದ್ದೇನೆ, ಶ್ರೀಮಂತ್ ಜಗದೀಶನು ಇದ್ದಾನೆ. ವಿಚಾರ ಮಾಡಿ ಮಾತು ಮುಗಿಸಿರಾಯ್ತು. ಬೇಡಪ್ಪ ರಮೇಶ, ಆ ಶ್ರೀಮಂತ ಧರ್ಮರಾಜ್ ಮೊದಲೇ ಕೆಟ್ಟ ವ್ಯಕ್ತಿ. ನಾಳೆ ನಮ್ಮ ಮೇಲಿನ ಕೋಪಕ್ಕೆ ಮಗಳಿಗೇನಾದರೂ ಮಾಡಿದರೆ ಗತಿ ಏನು? ಅಷ್ಟೇ ಅಲ್ಲಪ್ಪ, ನಿನ್ನ ಮೇಲೆ ಕೆಂಡ ಕಾರುತ್ತಾನೆ, ನೀನು ಹುಷಾರಪ್ಪ. ಅಪ್ಪ ಇವನು ಧರ್ಮದ ದಾರಿಯಲ್ಲಿ ಬೆಳೆದ ಶಿವಪ್ಪನ ಮಗ ಅಪ್ಪ. ನನ್ನ ಎದುರಿಗೆ 10 ಮಂದಿ ಬಂದರು, 10 ಒಯ್ಯುವ ತಾಕತ್ತು ಈ ನಿನ್ನ ಮಗನಲ್ಲಿ ಇದೆಯಪ್ಪ. ಎದರಬೇಡಪ್ಪ, ಶಿವಪ್ಪನ ಸಾಕು ಮಗ, ಚಂದ ಅಲ್ಲ. ಬೇಡಪ್ಪ ರಮೇಶ, ನೀನು ನನಗೆ ಒಂದು ಕಣ್ಣು ಇದ್ದ ಹಾಗೆ. ನಾಳೆ ವಿಷಯ ದೊಡ್ಡದಾದರೆ ಕ್ರಾಂತಿನೇ ಆಗುತ್ತೆ. ಕ್ರಾಂತಿ ಅಂತ ಎದುರಿದ್ರೆ ಬಡವರಾಗಿ ಬದುಕಲು ಸಾಧ್ಯವಿಲ್ಲಪ್ಪ. ನಡೆಯಪ್ಪ, ನಾನಿದ್ದೇನೆ. ಹರಿವ ನೀರು ನಮ್ಮ ಜೀವನ, 3 ದಿನದ ಈ ಯೌವನ ಸಂಸಾರ. ಹಾಯ್ ಧನ್ರಾಜ್, ಏನೋ ಹೇಗಿದ್ದೀಯಾ? ತುಂಬಾ ದಿನಗಳಿಂದ ನಿನ್ನ ಭೇಟಿನೇ ಇಲ್ಲ. ಚೆನ್ನಾಗಿದ್ದೀಯಾ? ಮತ್ತೇನ್ ಸಮಾಚಾರ? ಯಾಕೋ ಮೌನವಾಗಿದ್ದೀಯಾ? ಮತ್ತೇನು ಸತೀಶ್, ನೀನು ಕಲಿಯಲು ಸಿಟಿಗೆ ಹೋದೆ, ಆದರೆ ನಾನು ಇಲ್ಲಿ ಧರ್ಮರಾಜನ ಮಿಲ್ಲಿನ ಮ್ಯಾನೇಜರ್ ಆದೆ. ಈ ಹಳೆಗಿಳಿನ ನೆನಪು ಹೇಗೆ ಬಂತು ನಿನಗೆ? ಹಳೆಗಿಳೆನೆಂದರೆ ಪ್ರೆಸ್ಟೀಜರೇ ಕಮ್ಮಿ ಆದರೆ? ಧನ್ರಾಜ್, ಏನು ಹೇಳುತ್ತಿರುವೆ? ಅಂತ ಮುಟ್ಟಾಳ ನಾನಲ್ಲ. ಈಗ ನಾನು ಮಾಡಿದ್ದಾದರೆ ಏನು? ಕಲಿಯುವ ಅಬ್ಬರದಲ್ಲಿ ಈ ಬಡಗೇನನ್ನು ಮರ್ತು ಬಿಟ್ಟಿದ್ದೀಯಾ? ಮರೆಯಲು ಸಾಧ್ಯವೇ ಧನ್ರಾಜ್? ಸತೀಶ್, ನೋಡು ಸತೀಶ್, ನೀನು ಶ್ರೀಮಂತ ಮನೆತನದ ಅಕ್ಕಿಯನ್ನು ಹೊಡೆದುಕೊಂಡು ಮದುವೆ ಮಾಡಿಕೊಂಡು ಬಂದೆ ಅಂತೆ. ಓಹೋ, ಆ ವಿಷಯವೇ? ಐ ಆಮ್ ಸಾರಿ ಫ್ರೆಂಡ್, ಅದಕ್ಕೆ ಕೋಪನಾ? ನೀನು ಮಾಡಿದ ತಪ್ಪಿಗೆ ನಿನ್ನ ಜೊತೆ ಮಾತಾಡಬಾರದು. ಏನು ಮಾಡುವುದು ಗೆಳೆಯ? ಪ್ರೀತಿ ಎಂಬ ಪದದಿಂದ ಮದುವೆನಾಯಿತು ಅಷ್ಟೇ. ನೋಡು ಸತೀಶ್, ನಿನಗೇನಾದರೂ ಶಿಕ್ಷೆ ಆಗಲೇಬೇಕು. ತಪ್ಪಿನ ಶಿಕ್ಷೆಗೆ ನಾನು ಸಿದ್ಧ. ಯಾವ ಪಾಟಿ ಬೇಕು ಕೇಳು. ಇರಲಿ ಸತೀಶ್, ನಿಮ್ಮ ಮನೆಗೆ ಕರೆದುಕೊಂಡು ಹೋಗಿ ನಿನ್ನ ಶ್ರೀಮತಿಯನ್ನು ಪರಿಚಯ ಮಾಡಿಸ್ತೀಯೋ ಇನ್ನು ಇಲ್ಲೇ ಮುಗಿಸುತ್ತೀಯೋ? ಅಷ್ಟೇನಾ? ಅವರೆಲ್ಲ ಈಗ ತೋಟಕ್ಕೆ ಹೋಗಿದ್ದಾರೆ. ನಡಿ ಹೋಗೋಣ ಮನೆಗೆ. ಓಕೆ, ನಡೆ ಹೋಗೋಣ. ಕವಿತಾ ಡಾರ್ಲಿಂಗ್, ಪಾಪ ಅವಳಿಗೇನು ಗೊತ್ತೋ ನೀನು ಹೇಳದಿದ್ದರೆ? ಏನ್ರಿ ಕರೆದ್ರಲ್ಲ? ಕವಿತಾ, ಇವರು ಯಾರು ಗೊತ್ತಾ? ಪಾಪ ಅವಳಿಗೇನು ಗೊತ್ತೋ ನೀನು ಹೇಳದಿದ್ದರೆ? ಕವಿತಾ, ಇವನು ನನ್ನ ಬಾಲ್ಯದ ಸ್ನೇಹಿತ, ನನ್ನ ಬೆಸ್ಟ್ ಫ್ರೆಂಡ್, ಮೇಲಾಗಿ ಮಿಲ್ ಮ್ಯಾನೇಜರ್ ಧನ್ರಾಜ್ ಶ್ರೀಮಂತ ಅಂತ. ಥ್ಯಾಂಕ್ ಯು. ವೆರಿ ಗುಡ್ ಸತೀಶ್, ಗುಡ್ ಸೆಲೆಕ್ಷನ್. ನನ್ನ ಗೆಳೆಯನೆಂದು ಹೇಳಿಕೊಳ್ಳಕ್ಕೆ ನನಗೆ ಹೆಮ್ಮೆ ಅನಿಸುತ್ತದೆ. ಯಾಕೋ? ಒಳ್ಳೆ ಮನೆತನದ ಸುಂದರವಾದ ರಾಷ್ಟ್ರೀಯ ಪಕ್ಷಿಯನ್ನೇ ತಂದಿದ್ದೀಯ. ಏನ್ರಿ ನೀವಂತೂ ತುಂಬಾ ತುಂಟರು. ಇರಲಿ, ಬರೀ ಮಾತಿನಲ್ಲೇ ಮುಗಿಸಿರೋ ಏನಾದರೂ ಶೂಟ್? ಅಷ್ಟೇ ತಾನೇ, ಈಗಲೇ ಕೊಡುತ್ತೇನೆ.
ರುಚಿಯಾಗಿದೆ. ನಿಮ್ಮ ಬಾಳು ಇಷ್ಟೇ ರುಚಿಯಾಗಿ ಸಾಗಲಿ. ಸತೀಶ್. ತುಂಬಾ ಸಂತೋಷ. ಸತೀಶ್, ನಾನು ಇನ್ನು ಬರ್ತೇನೆ, ಅರ್ಜೆಂಟ್ ಕೆಲಸವಿದೆ. ಓಕೆ, ಹೋಗಿ ಬಾ, ಮತ್ತೆ ಭೇಟಿಯಾಗೋಣ. ಬಾಯ್ ಬಾಯ್ ಕವಿತಾ. ಕವಿತಾ, ಬೇಸರದ ಆಸೆಗೆ ನಿನ್ನ ಮಧುರ ಕಂಠದಿಂದ ಒಂದು ಹಾಡನ್ನಾಡಬಾರದೆ? ಆಯ್ತ್ರಿ, ನಿಮ್ ಇಷ್ಟದಂತೆ ಆಗ್ಲಿ. ಅನರ್ಘ್ಯರತ್ನವೇ 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 ಅನರ್ಘ್ಯರತ್ನವೇ
ಮಂದಾರ ಪುಷ್ಪಮೇ ಮಂದಾರ ಪುಷ್ಪಮೇ. ಕವಿತಾ ನಡೆ ಹೋಗೋಣ ಮನೆ. ಬನ್ರಿ ಹೋಗೋಣ. ಶಿವಪ್ಪ, ಗೊತ್ತಾಯ್ತೆ ಈ ಶ್ರೀಮಂತ ಧರ್ಮರಾಜ ಹಾಕುವ ವಿಷದ ಪಾಶ. ಬಡತನದಲ್ಲಿ ಬೆಳೆದ ನಿನಗೆ ಇಷ್ಟು ಸಕ್ಕರ ಬೇಕಾದರೆ ಸಿರಿತನದಲ್ಲಿ ಬೆಳೆದ ನನಗಷ್ಟೇ ಬಾರದು ಸಕ್ಕು. ಶಿವ, ನನಗೆದುರಾದರೆ ಚಾಟಿಯೇಟೆ ಗತಿ. ಛೇ ಏನ್ ಶಿಟ್ಟು ಏನ್ ದರ್ಪ ಅಂತೀನಿ. ಅಂತೂ ಧರ್ಮರಾಜ್ ಅಂತ ಹೆಸರಿಡ್ಕ ಸಾರ್ಥಕ ಬಿಡ್ರಿ ಸೌಕಾರ. ಆದ್ರ ನನ್ನ ಕಣ್ಣಿನಿಂದ ಇಂಥ ಕಂಬ ಕಟ್ಟಿ ಹೊಡೆದಿದ್ದು ನಾ ಎಲ್ಲಿ ನೋಡಿದಿಲ್ಲ ಬಿಡ್ರಿ ಸೌಕಾರ. ಸಟ್ರೆ, ಊರಲ್ಲೇನಾದರೂ ಹೊಸ ಸುದ್ದಿ ಹರಡಿದೇನು? ಇನ್ನು ಒಂದು ಸುದ್ದಿ ರೀ ಸೌಕಾರ. ಈ ಸುದ್ದಿ ಕೇಳಿದ್ರ ಆ ಶಿವಪ್ಪ ಬದುಕೋದ ಕಷ್ಟ ಐತ್ರಿ. ಯಾಕೆ, ಏನಾಯ್ತು? ಅವನ ಮಗಳೇನಾದರೂ? ಛೇ ಆ ಹುಡುಗ ಅಂತವಳು ಅಲ್ರಿ, ಅವಳು ಕಿತ್ತೂರಾಣಿ ಚೆನ್ನಮ್ಮ ಇದ್ದಂಗ ಅದ ರೇ ಸೌಕರ. ಅವನು ಸಣ್ಣ ಮಗ ಸತೀಶ್ ಅದನಲ್ರಿ, ಅದ ರೀ ಅವ ಸ್ವಂತ ಮಗ ಅದನಲ್ರಿ. ಸಟ್ಟಿ, ಇದ್ದ ವಿಷಯ ನೇರವಾಗಿ ಹೇಳು. ಅದ ರೀ ಸೌಕರ, ಅವ ಬರೋ ಮುಂದ ಪ್ಯಾಟಿನ್ ಒಂದು ಅಕ್ಕಿ ತಂದನಂತ್ರಿ. ಅದು ಯಾವ ಜಾತಿ ಯಾವ ಕುಲ ಒಂದು ಗೊತ್ತಿಲ್ರಿ. ಆದ್ರ ಅವಳ ನನ್ನ ಹೆಂಡ್ತಿ ಅಂತ ತಾಳಿ ಕಟ್ಟಿ ಕರ್ಕೊಂಬಂದನಂತ್ರಿ. ಸಟ್ಟಿ, ಹೊತ್ತೂರಿಯಲ್ಲಿ ಆ ಶಿವಪ್ಪನ ಮನೆ ಎತ್ತರದ ನದಿಯ ಹರಿದು ಅವನ ಮನೆಯಲ್ಲಿ ಎಲ್ಲ ಪ್ರಾಣಿ ಪಕ್ಷಿಗಳು ನನ್ನ ದರ್ಪಕ್ಕೆ ಹೆದರಿ ಗೂಡಿಸಿ ನನಗೆದುರಾದನಲ್ಲ, ಒಂದೇ ಹತ್ತಿತ್ತು ಈ ಶ್ರೀಮಂತ ಹೃದಯಕ್ಕೆ ಬೆಂಕಿ. ಛೇ ಹೇಳದ ಮಾಡ್ತೀನಿ ರೀ ಸಾವ್ಕಾರ. ಇನ್ನ ಹೇಳಿ ಸುದ್ದಿ ರೀ. ಅದ್ಯಾವ ವಿಷಯ ಸೆಟ್ರೆ? ಅದೇನ್ ದೊಡ್ಡ ಸುದ್ದಿ ಅಲ್ಲ ಬಿಡ್ರಿ. ಅದ ರೇ ಸಾವ್ಕಾರ, ಆ ಶಿವಪ್ಪನ ಮಗದನಲ್ರಿ, ಮನ್ನಿ ಮೊನ್ನ ಚಾಟಿ ಐಟಿಂದ ಸನ್ನೆ ತೋರಿಸಿದ್ನಲ್ಲ. ಸಟ್ಟಿ, ಹೆತ್ತ ಬೇಡ ಬೀದಿ
ಕೈಯಲ್ಲಿ ಸಿಕ್ಕ ಸೂಳೆ ಮಗನ ವಿಷಯ. ಛೇ ಸೂಳೆ ಮಗನ ರೀ. ಆ ಒಂದು ವಿಷಯ ಏನಂದ ಗೊತ್ತೇನ್ರಿ? ಏನಂದ? ಬೀದಿಯ ಪಾಪದ ಪಿಂಡ. ಛೇ ಆ ದುಷ್ಟ ಶ್ರೀಮಂತ ನನ್ನ ಕಟ್ ಹೊಡ್ದ. ಅವ್ರ ತಂದೆಗೆ ಜನಿಸಿದ್ರ ಬಿಚ್ಚ ಹೊಡಿಬೇಕತ್ತಂದ್ರಿ. ಅವ ಎಂತ ಗಂಡಸ್ತಂದ್ರಿ ಸೌಕರ. ಸತಿ ಹೀಗೆಲ್ಲ ಬೊಗಳ್ತಾ ಆ ಬೀದಿಯ ನಾಯಿ. ಛೇ ಇಷ್ಟ ಅಂದಿದ್ ನಾ ತಲೆ ಕೆಡ್ಸತ್ತಿದ್ದಿಲ್ರಿ. ಆದ್ರ ಮತ್ತ ಹೋಲ್ ಬಿಡ್ರಿ. ಸತಿ ಮುಚ್ಚಿಡದೆ ಬಿಚ್ಚಿ ಹೇಳು ಆ ಹುಚ್ಚು ನಾಯಿ ವಿಷಯ. ಮತ್ತೇನಾದರೂ ಉಚ್ಚರಿಸಿದೆ ಆ ಬೀದಿಯ ನಾಯಿ. ಸೌಕಾರ ನಿಮ್ಮನ್ನ ಊರ ಅಗಸಿ ಬಾಳು ಕಡ್ತೀನಂದನ್ರಿ. ಅಷ್ಟಲ್ರಿ ಅಪ್ಪ ನಿಮ್ಮ ರುಂಡ ಚಂಡ ಆಡ್ತಂದನ್ರಿ. ಅದಕ್ಕೆ ನಂಗೆ ಸ್ವಲ್ಪ ಭಯ ರೀ ಅಪ್ಪ. ಯಾಕಂದ್ರ ನನ್ನ ಮಗಳಿಗಿರವ ನಾನೊಬ್ಬ ತಂದ್ರಿ. ಶೆಟ್ಟಿ, ಈ ಧರ್ಮರಾಜ ಎಂದರೆ ಕಾಡಿನ ಹುಲಿ ಇದ್ದಾಗಿ. ನಾಳೆ ಎಂದರೆ ನಾನು ಹಿಂದೆ ಮಾಡಿ ಮುಗಿಸುವ ವ್ಯಕ್ತಿ. ಶೆಟ್ರೆ, ನೀವೇನು ಹೆದರಬೇಡಿ. ನಾಳೆ ಸೂರ್ಯ ತನ್ನ ತಾಯಿ ಗರ್ಭದಿಂದ ಹೊರಬರುವ ಮುಂಚೆ ಅವನ ಶವದ ಮೇಲೆ 10 ಕಾಗೆಗಳು ಹಾರಾಡಬೇಕು. ಛೇ ಯಾಕ ಈ ಪಾಪದ ಕಣ್ಣು ಬಾಳ ಆರಾಕತ್ತ ನೋಡ್ರಿ ಸೌಕರ್. ಶೆಟ್ರೆ, ನೀವೇನು ಹೆದರಬೇಡಿ. ಏನೇ ಬಂದರೂ ದಕ್ಕಿಸಿಕೊಳ್ಳುವ ಶಕ್ತಿ ನನಗಿದೆ. ನೀವೇನು ಹೆದರಬೇಡಿ. ಸೌಕರ ಹೊಸ ಸುದ್ದಿ ನೆನಪಿ ಬಂತ ನೋಡ್ರಿ. ಇನ್ನು ಮುಂದೆ ಹತ್ತಿರ ಬೆಂಕಿ. ಸಟಿ, ಮತ್ಯಾವ ಬೆಂಕಿ ವಿಷಯ ಹೇಳೋ ಕತ್ತೆ. ಛೇ ಕತ್ಯಾರ ಅನ್ರಿ ನಾಯರ ಅನ್ರಿ ಒಟ್ಟು ಇದ್ದ ವಿಷಯ ನೇರವಾಗಿ ಹೇಳ್ಬೇಕಲ್ರಿ ಸೌಕರ. ಅದ ರೇ ಸೌಕರ್ ನಿಮ್ಮ ಮಗ ಅದನಲ್ಲ, ಅದ ಜಗದೀಶಪ್ಪ ಸೌಕರ್ ಅದನಲ್ರಿ. ನಿನ್ನ ಶಿವಪ್ಪನ ಮನೆ ಭಿಕ್ಷೆ ಬಿಡಕ್ಕೆ ಹೋಯ್ತಂತ್ರಿ. ಯಾರು ಸುದ್ದಿ ಸಂಕಟದಿಂದ ಹೊತ್ತಿತ್ತು ಅಂತವರ ಮನೆಗೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಕುഞ്ഞി ನನಗೆ ಹೇಳದು ಭಿಕ್ಷೆ ಬೇಡಿದೆ. ಅದ್ಯಾವ ಭಿಕ್ಷೆ ಬೇಡಿತು ಹೇಳಿ ಶೆಟ್ರೆ? ಅದ ರೀ ಸೌಕರ, ಆ ಶಿವಪ್ಪನ ಮಗಳು ಸವಿತಾ ಅದಲ್ಲಲ್ರಿ, ಆ ಸವಿತಾನ ಭಿಕ್ಷೆ ಬಿಡೇನಂತ ನೋಡ್ರಿ. ಜಗದೀಶ, ಎಂತ ಹೇಸಿಗೆ ತಿನ್ನುವ ಕೆಲಸಕ್ಕೆ ಕೈ ಹಾಕಿದೆಯೋ ಪಾಪಿ. ನೀನು ಇಂಥ ಹೂ ಬಯಸಿದ್ದೇನೆ ಎಂದಿದ್ದರೆ ಅದು ಪಾತಾಳದಲ್ಲಿದ್ದರೂ ತರುತ್ತಿದ್ದೆ. ಆದರೆ ನೀ ಈ ಹೂವನ್ನು ಬಯಸಿದೆಯಾ? ಹುಲಿಯ ಹೊಟ್ಟೆಯಲ್ಲಿ ಹಿಲಿ ಹುಟ್ಟಿದಂತಾಯಿತು ನನ್ನ ಬಾಳು. ಅಪ್ಪಾಜಿ, ತಪ್ಪು ನಿಮ್ಮ ಭಾವನೆ. ಯಾಕೆಂದರೆ ಎಮ್ಮೆ ಹೊಟ್ಟಲೆ ಆಕಳ ಜನಿಸಿದಂತಾಗುತ್ತದೆ. ಯಾಕೆಂದರೆ ಕೆಟ್ಟ ಮೃಗಕ್ಕೆ ಆಹುತಿಯಾಗುವುದು. ಕೆಟ್ಟ ಮಾತಿಗೆ ಹುಟ್ಟು ಹೋದ ಆಕಳ ಕತೆ ಕೇಳಿದ್ರೆ ನೀವು? ಪಾಪಿ, ಎತ್ತ ತಂದೆಗೆ ಎದುರು ಹೋದರೆ ಮುಂದೆ ಕಾಣಬೇಕಾಗುತ್ತದೆ. ಅಷ್ಟದವಳೆ ಎಂತ ಪ್ರವಾಹ ತುಂಬಿ ಬಂದರು ಆ ಪ್ರವಾಹವನ್ನು ಎದುರಿಸಂತ ಶಕ್ತಿ ನನಗೆ ಇದೆ. ಅಪ್ಪ, ನೀವು ಎಷ್ಟೇ ದೇಶ ಸಾಧಿಸಿದರು ನನ್ನ ಹೆಂಡತಿಗೆ ಬರಲು ನಿಮ್ಮ ಶತ್ರುನ ಮಗಳು ಆ ಸವಿತಾ. ಅದು ಎಂದಿಗೂ ಸಾಧ್ಯವಿಲ್ಲ. ಈ ಧರ್ಮರಾಜ ಇರೋವರೆಗೂ. ಅಪ್ಪ, ನಾನು ಬಯಸೋದು ನಿಮ್ಮ ಆಶೀರ್ವಾದ ಅಷ್ಟೇ. ನೋಡು ಜಗದೀಶ, ಇಲ್ಲಿಯವರೆಗೂ ನೀನು ತಾಯಿ ಸುತ್ತ ಮಗ ಎಂದು ಪ್ರೀತಿಯಿಂದ ಸಾಕಿದೆ. ನೀನು ಹೇಳಿದ್ದಕ್ಕೆ ನಾನು ಒಪ್ಪಿದೆ. ಈಗ ನಾನು ಹೇಳಿದ್ದಕ್ಕೆ ನೀನು ಒಪ್ಪಿದರೆ ಈ ಆಸ್ತಿ ಎಲ್ಲ ನಿನ್ನ. ಇಲ್ಲ, ನನ್ನ ಮಾತಿಗೆ ಒಪ್ಪದಿದ್ದರೆ ನಾನು ತಂದೆ ಎನ್ನುವುದನ್ನೇ ಮರೆತು ನಿನ್ನ ಪಾಲಿಗೆ ವೈರಿಯಾಗಬೇಕಾಗುತ್ತದೆ. ನಾನು ಎಚ್ಚರ. ನಿನ್ನ ಬೆದರಿಕೆಗೆ ಎದುರಂತ ವ್ಯಕ್ತಿ ನಾನಲ್ಲ. ನಿನ್ನ ಕೈಯ ಕೆಳಗೆ ಕೆಲಸ ಮಾಡೋ ಅವನಲ್ಲ.
ಅಪ್ಪ ನಿನ್ನ ಆಸ್ತಿಗೆ ಆಸೆ ಪಡುವ ಮನುಷ್ಯನೇ ಅಲ್ಲ. ಅಪ್ಪ ಇದು ನನ್ನ ಅಜ್ಜ ಮುತ್ತಜ್ಜರ ಆಸ್ತಿ. ಇದಕ್ಕೆ ನಿನಗೆ ಎಷ್ಟು ಆಗ್ತಿದೆಯೋ ಅಷ್ಟಕ್ಕೂ ನನಗೆ ಇದೆ ಎಂಬುದು ಮರೆಯಬೇಡಪ್ಪ. ಏ ಜಗದೀಶ, ಗಂಡ ಹೆಂಡರ ತೊಗಲಿನ ತೀಟಿಗೆ ಹುಟ್ಟಿದ ಮಗನೇ, ಎತ್ತ ತಂದೆಗೆ ಎದುರೋದರೆ ನಿಂತಲ್ಲೇ ಹೋಗುತ್ತದೆ ನಿನ್ನ ಪ್ರಾಣ. ಪ್ರಾಣಕ್ಕೆ ಎದುರಿ ಮಾನವತ ಎನ್ನನ್ನು ಕೈ ಬಿಡುವ ಮುಟ್ಟಾಳ ನಾನಲ್ಲ. ನಾನು ಬಯಸಿದಂತೆ ಊರಲ್ಲಿ ಶಾಂತಿ ನಡೆದರೆ ಸರಿ. ಒಂದು ವೇಳೆ ನೀವು ಬಡವರ ಮೇಲೆ ದಬ್ಬಾಳಿಕೆ ತೋರಿಸಿದರೆ ತಂದೆ ಎಂಬುದು ಮರ್ತು ನಿಲ್ಲಬೇಕಾಗುತ್ತದೆ. ಎಚ್ಚರ. ಛೇ 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 ಅದು ಹಂಗಲ್ರಿ ಚಿಕ್ಕ ಯಜಮಾನ್ರ. ನೀವು ಮನಸ್ಸು ಮಾಡಿದ್ರ ಹೆಣ್ಣು ಸಾಲ ನಿಲ್ತಿದ್ವಲ್ರಿ, ಅದು ಬಿಟ್ಟು ಅಂತ ಹೊಲಸೆನ್ನಿಗೆ ಕೈ ಹಾಕಿದ್ರಲ್ಲ. ಶೆಟ್ಟಿ, ಹೆಣ್ಣಿನ ಬಗ್ಗೆ ಕೀಳಾಗಿ ಮಾತಾಡಿದರೆ ಸಿಕ್ಕಂತೆ ಕತ್ತರಿಸಿಬಿಟ್ಟು ನಿಮ್ಮ ದೇಹವನ್ನು. ನಿನ್ನ ಎತ್ತರ ಒಂದು ಹೆಣ್ಣು ಎಂಬುದು ಮತ್ತು ಮಾತಾಡ್ತೀಯ ಹುಡುಗುವೆ. ಛೇ 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 ಮಾತಂದ್ರಿ ಸೌಕರ. ಶೆಟ್ಟಿ, ಏನೋ ನನ್ನ ತಂದೆ ವಯಸ್ಸಲ್ಲಿದ್ದರೆಂದು ಸುಮ್ಮನೆ ಬಿಟ್ಟಿದ್ದೇನೆ. ನಿಮ್ಮಂತರಿಂದಲೇ ಧರ್ಮದಿಂದ ಇರಬೇಕಾದ ಈ ಮನೆ ಅಧರ್ಮದ ಹೊಗೆ ಆಳ್ತಿದೆ. ದಿನನಿತ್ಯ ಪೂಜೆ ಬಟ್ಟೆ ದಾನ ಮಾಡೋ ಈ ಮನೆ ಬಡವರ ಪಾಲಿನ ದೇವಾಲಯ. ಈಗ ನೀವು ಮಾಡೋದೇನು ಪಾಪದ ಕೆಲಸ, ಬಡವರ ಮೇಲೆ ದೌರ್ಜನ್ಯ. ನಿಮ್ಮಂತರಿಂದಲೇ ಧರ್ಮದಿಂದ ಇರಬೇಕು. ಹಿಂದೆ ಮಹಾಭಾರತ ಆಳಿದ್ದು. ನೀವು ನಿಮ್ಮಂತರು ಇರೋದಕ್ಕೆ ಜನರ ಉದ್ಧಾರ ಮಾಡಕ್ಕಲ್ಲ, ಬಡವರ ರಕ್ತ ಇರಲು. ಜಗದೀಶ, ನಿನ್ನ ಹಠ ನೀ ಸಾಧಿಸಿದರಿ ಈ ಆಸ್ತಿಯಲ್ಲಿ ಒಂದು ಬಿಡಿಗಾಸು ಸಹ ಸಿಗೋದಿಲ್ಲ. ಹೊರಬೀಳು ನನ್ನ ಮನೆ ಬಿಟ್ಟು. ಅಪ್ಪ, ನಿನ್ನ ತಂದೆ ರಕ್ತ ಹಂಚಿಕೊಂಡು ನೀ ಹೇಗೆ ಹುಟ್ಟಿದ್ಯೋ ನಿನ್ನ ರಕ್ತ ಹಂಚಿಕೊಂಡು ಈ ಭೂಮಿಗೆ ನಾನು ಬಂದಿದ್ದೇನೆ. ನನಗೆ ಬರಬೇಕಾದ ಆಸ್ತಿ ಕೊಟ್ಟರೆ ಸರಿ, ಇಲ್ಲ ಗೊತ್ತಲ್ಲ. ಛೇ ಛೇ ಸೌಕರ, ಏನೋ ತಿಳಿಯದ ಅಂದ್ರಪ್ಪ ಅನ್ನ ಯಾಕೆ ದೊಡ್ಡದು ಮಾಡ್ತೀರಿ? ನೋಡ್ರಿ ಚಿಕ್ಕ ಯಜಮಾನ್ರ, ಇಡೀ ಊರಿಗೂರ ದೇವರಂತ ತಿಳಿದ ಜನಕ ತಪ್ಪು ನನಗಾಕತ್ರಿ. ಬುದ್ಧಿ ಹೇಳುವ ನೀವು ಊರಿನ ಬಗ್ಗೆ ಯೋಚನೆ ಮಾಡ್ತೀರಾ ಅಂದ್ರೆ ನನಗೂ ಬರುತ್ತೆ. ಪಾಪ ಜನಕ್ಕೆ ಏನು ಗೊತ್ತು, ನೀವು ನೀಚರೆಂದು. ದೇವರಾಗಿ ನಟಿಸುವ ನಿಮ್ಮ ಬೆಳಕು ಹೊರಗೆ ಬಂದಾಗ ಜನ ಯಾವ ನಿರ್ಧಾರ ಕೊಡ್ತಾರೆ ಎಂಬುದು ವಿಚಾರ ಮಾಡಿ. ನಾನು ಇನ್ನು ಬರುತ್ತೇನೆ. ಅವನಿಗೇನು ಗೊತ್ತು ಊರ ಜವಾಬ್ದಾರಿ. ಹೋಗು ಮಗನೇ ಹೋಗು, ನನ್ನ ಹೊಟ್ಟೆಲುಟ್ಟಿ ನನಗೆ ಬರಿಯೇ. ಸಟ್ಟೆ, ಇನ್ನು ಮುಂದೆ ನಾವು ಎಚ್ಚರದಿಂದಿರಬೇಕು. ಒಂದು ವೇಳೆ ಅವಳೇನಾದರೂ ನಮ್ಮ ಮನೆ ಸೊಸೆ ಆಗಿ ಬಂದರೆ ಅವರ ಮನೆ ಸರ್ವನಾಶ ಮಾಡುತ್ತೇನೆ. ಶಿವ, ನನ್ನ ಮೇಲಿನ ಸೇಡಿಗಾಗಿ ನನ್ನ ಮಗನ ವಿರುದ್ಧ ಬಿಟ್ಟೆಯಲ್ಲ. ಶೆಟ್ಟಿ, ಮುಂದೆ ನೋಡು ಅವನ ಗತಿ. ಶೆಟ್ಟಿ, ನಮ್ಮ ಮಿಲ್ ಮ್ಯಾನೇಜರ್ ಧನ್ರಾಜ್ಗೆ ಬರ ಹೇಳಿ. ಕರೆಕ್ಟ್ ಹೇಳ್ರಿ ಸೌಕರ. ನಮ್ಮ ಮಿಲ್ವರೆಗೆ ಹೋಗಿ ನಮ್ಮ ಮಿಲ್ ಹೊಡ್ಕೊಂಡ ಹಂಗ ಧನರಾಜನ್ ಬಿಟ್ಟೆ ನಡ್ರಿ ಸೌಕರ. ನಡ್ರಿ.